ಸರ್ವರಿಗೂ ನಮಸ್ಕಾರ. ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುಮಂತ್ರದೊಂದಿಗೆ ಪಾಠವನ್ನು ಮುಂದುವರಿಸೋಣ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕಳೆದ ಬಾರಿ ಪಾಠದಲ್ಲಿ ತತ್ವ ವಿವೇಕ ಯೋಗಕ್ಕೆ ಸಂಬಂಧಪಟ್ಟ ಅರಿವಿನ ವಿಚಾರ ನೋಡಿದ್ವಿ. ಕೃಷ್ಣ ಯೋಗದ ಬಗ್ಗೆ ಕೆಲವು ವಿಶ್ಲೇಷಣೆಗಳು ಮಾಡಿದ್ದನ್ನು ನೋಡಿದ್ವಿ. ಬರೀ ವೇದ ಗ್ರಂಥಗಳನ್ನು ಓದೋದ್ರಿಂದ ನನ್ನನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಪ್ರಾಚೀನ ಅಧ್ಯಾತ್ಮ ಗ್ರಂಥಗಳನ್ನು ಯಾಕೆ ಒಂದು ಥರ ಒಗ್ಗಟ್ಟಿನ ರೂಪದಲ್ಲಿರುತ್ತೆ ಎಂಬ ವಿಚಾರ ನೋಡಿದ್ವಿ. ವೇದ ಗ್ರಂಥಗಳು ಎಂದೂ ಕೂಡ ಅಯೋಗ್ಯರಿಗೆ ದಕ್ಕುವುದಿಲ್ಲ. ಅವು ಕೇವಲ ತನ್ನನ್ನು ಅರಿಯಬಲ್ಲಂಥ, ಅರಿತು ಅದರ ಸದುಪಯೋಗ ಮಾಡಬಲ್ಲವಂಥ ಅವನ ಮುಂದೆ ಮಾತ್ರ ತೆರೆದುಕೊಳ್ಳುತ್ತೆ. ಯೋಗ್ಯನಾದವನು ಈ ಗ್ರಂಥದ ಆಳಕ್ಕಿಳಿದಷ್ಟು ಹೆಚ್ಚು ಹೆಚ್ಚು ವಿಷಯ ತಿಳಿಯುತ್ತದೆ. ಒಂದು ಗ್ರಂಥವನ್ನು ಅರಿಯಲು ಅನೇಕ ಜನ್ಮಗಳ ಸಾಧನೆ ಬೇಕು ಎಂಬ ವಿಚಾರವನ್ನು ನೋಡಿದ್ವಿ. ಮತ್ತು ನಮಗೆ ಮೇಲ್ನೋಟಕ್ಕೆ ವೇದ ಸತ್ವರಜಸ್ತಮೋ ಗುಣಗಳಿಗೆ ಸಂಬಂಧಪಟ್ಟ ಪ್ರಾಪಂಚಿಕ ವಿಷಯ ಹಾಗೂ ಕೇವಲ ಪ್ರಾಪಂಚಿಕ ಅರ್ಥವನ್ನೇ ಹೇಳುವಂತೆ ಕಾಣುತ್ತೆ. ಇವು ವೇದದಲ್ಲಿ ಮೇಲ್ನೋಟದಲ್ಲಿ ಕಾಣುವಂಥ ವಿಷಯ ಅಂತ ನೋಡಿದ್ವಿ. ಇವೆಲ್ಲವೂ ತೀರಾ ಪ್ರಾಪಂಚಿಕ ವಿಷಯಗಳು ಅಂತ ಕಾಣುತ್ತೆ. ಇದರಿಂದಾಗಿ ವೇದ ನಮ್ಮನ್ನು ಆಧ್ಯಾತ್ಮಿಕಕ್ಕೆ ಆಳಕ್ಕೆ ಕೊಂಡೊಯ್ಯೋದಿಲ್ಲ ಎನ್ನುವಂಥ ಭಾಸ ಆಗ್ತದೆ. ಆದರೆ ನಾವು ವೇದವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮೊದಲು ಪ್ರಾಪಂಚಿಕ ಪ್ರಭಾವವನ್ನು ದಾಟಿ ನಿಲ್ಲಬೇಕಾಗುತ್ತೆ. ಪ್ರಾಪಂಚಿಕ ಪ್ರಭಾವ ಕೆಂಪು ಕನ್ನಡಿ ಇದ್ದಂಗೆ. ಅದರ ಪ್ರಭಾವದಲ್ಲಿ ವೇದವನ್ನು ಕಂಡರೆ ನಮಗೆ ಕಾಣುವುದು ಕೇವಲ ಪ್ರಾಪಂಚಿಕ ವಿಷಯ ಮಾತ್ರವೇ. ಅದಕ್ಕಾಗಿ ನಾವು ತ್ರೈಗುಣ್ಯ ವರ್ಜಿತರಾಗಬೇಕು ಅಂತಂಬೋ ವಿಚಾರವನ್ನು ನೋಡಿದ್ವಿ. ತ್ರೈಗುಣ್ಯಗಳು ಅಂತಂದರೆ ಏನು ಅಂತಂಬೋದನ್ನು ಮುಂದೆ ಅಧ್ಯಾಯಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿಷಯಗಳು ಗೊತ್ತಾಗ್ತದೆ. ಒಂದು ನಿಮಿಷ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಂತ ಮೆಸೇಜ್ ಹಾಕಿದ್ದಾರೆ. ಒಂದು ಸಲ ಚೆಕ್ ಮಾಡಿ. ಎಲ್ಲರಿಗೂ ವಾಯ್ಸ್ ಬ್ರೇಕ್ ಆಗ್ತಾಯಿದ್ರೆ ನಾನೊಂದು ಸಲ ರೀಸ್ಟಾರ್ಟ್ ಮಾಡ್ತೇನೆ. ಓಕೆ. ನಂತರ ವೇದ ಯಥಾರ್ಥವಾಗಿ ಅರ್ಥ ಆಗಬೇಕಾದ್ರೆ ಕೆಲವಿನ ನಿಯಮಗಳ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ನಾವು ಧ್ಯಾನ ಮಾಡುವಾಗ ನಮ್ಮ ಮನಸ್ಸು ಹೊರ ಪ್ರಪಂಚದ ಕಡೆ ಸುಳಿದಂತೆ ನೋಡ್ಕೊಳ್ಬೇಕಾಗತ್ತೆ. ಆತ್ಮದ ಅರಿವು ಇಲ್ಲದೆ ಹೋಮ ಹವನ ಮಾಡಿ ಏನೂ ಉಪಯೋಗ ಇಲ್ಲ. ನಮಗೆ ಆಶ್ರಯವಾಗಿರುವಂಥ ಆತ್ಮತತ್ವದ ಭಗವಂತನ ಅರಿವಿನಿಂದ ನಿಸ್ವಾರ್ಥವಾಗಿ ಸಾಧನೆ ಮಾಡಬೇಕಾಗತ್ತೆ. ಎಂದೂ ಕಪಟ ವಂಚನೆ ಇಲ್ಲದಂಥ ಧರ್ಮವನ್ನು ಆಚರಿಸಬೇಕಾಗತ್ತೆ. ನಮ್ಮ ಮನಸ್ಸು ಶುದ್ಧ ಭಾವ ಚಿಂತನೆ ಅಣಿಗೊಳಿಸಬೇಕಾಗತ್ತೆ. ನಮ್ಮ ಸ್ವಾರ್ಥದ ಕಡೆ ನೋಡದೆ ತ್ರಿಗುಣಗಳನ್ನು ದಾಟಿ ನಿಂತರೆ ಮಾತ್ರ ನಮಗೆ ವೇದ ನಿಜವಾದಂಥ ಸಂದೇಶ ಗೊತ್ತಾಗತ್ತೆ ಅಂತ ನೋಡಿದ್ವಿ. ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ. ಏನು ಆ ಪ್ರಶ್ನೆ ಅಂತಂದರೆ, ಕರ್ಮ ಮತ್ತು ಜ್ಞಾನ, ಈ ಎರಡರಲ್ಲಿ ಜ್ಞಾನ ಅಂತಂದರೆ ಏನು? ಅರಿವನ್ನು ಪಡೆಯೋದು, ಒಂದು ವಿಷಯದ ಬಗ್ಗೆ ಆಳವಾದಂಥ ಅರಿವನ್ನು ಪಡೆಯೋದು. ಒಂದು ನಿಮಿಷ, ವಾಯ್ಸ್ ಇಲ್ಲ ಅಂತ ಬರ್ತಾಯಿದೆ. ಒಂದು ನಿಮಿಷ, ನಾನೊಂದು ಸಲ ವಾಯ್ಸ್ ಚೆಕ್ ಮಾಡಿ ರೀಕನೆಕ್ಟ್ ಆಗ್ತೇನೆ.
ನಾನು ಮತ್ತೊಮ್ಮೆ ರೀಕನೆಕ್ಟ್ ಆಗಿದ್ದೇನೆ. ಒಂದು ಸಲ ವಾಯ್ಸ್ ಚೆಕ್ ಮಾಡಿ. ನಾನು ಮತ್ತೊಮ್ಮೆ ರೀಕನೆಕ್ಟ್ ಆಗಿದ್ದೇನೆ. ಒಂದು ಸಲ ವಾಯ್ಸ್ ಚೆಕ್ ಮಾಡಿ. ವಾಯ್ಸ್ ಬ್ರೇಕ್ ಇದ್ದರೆ ನಾನು ಮೈಕ್ ಇನ್ಪುಟ್ ಡಿವೈಸ್ ಚೇಂಜ್ ಮಾಡಿಕೊಡ್ತೇನೆ. ಓಕೆ. ಜ್ಞಾನ ಮತ್ತು ಕರ್ಮ. ಜ್ಞಾನ ಅಂದರೆ ಅರಿವನ್ನು ಪಡೆಯೋದು. ಕರ್ಮ ಅಂತಂದರೆ ಒಂದು ವಿಷಯವನ್ನು ಪ್ರಯತ್ನಪೂರ್ವಕವಾಗಿ ಪರಿಪಾಲನೆ ಮಾಡೋದು, ಒಂದು ಕೆಲಸವನ್ನು ಮಾಡೋದನ್ನು ಕರ್ಮ ಅಂತಂತೇವೆ. ಇಲ್ಲಿ ಯಾಕೆ ಕೃಷ್ಣ ಜ್ಞಾನ ಸಾಧನೆಗೆ ಇಷ್ಟೊಂದು ಮಹತ್ವವನ್ನು ಕೊಡ್ತಾನೆ? ಕರ್ಮಯೋಗದಿಂದ ಕೂಡ ಸ್ವರ್ಗವನ್ನು ಪಡಿಬೋದಲ್ವಾ? ಹಿಂದೆ ಹಲವಾರು ಜನ ಪಡೆದಿದೆ. ಎಲ್ಲ ನಾವು ಅಶ್ವಮೇಧಾದಿ ಯಾಗಗಳನ್ನೆಲ್ಲ ಮಾಡೋದು ಯಾಕೆಂದರೆ ಸ್ವರ್ಗ ಪ್ರಾಪ್ತಿಗೋಸ್ಕರ ಅಂತ ಇರುವಂಥ ಒಂದು ಪರಂಪರೆ ಇತ್ತು. ಅದಕ್ಕೆ ಮಾಡ್ಬೋದಲ್ವಾ? ಯಾಕೆ ಇದು ಜ್ಞಾನವನ್ನು ತಿಳ್ಕೊಳ್ಬೇಕು? ಯಾಕೆ ಹೇಳಿದ್ದನ್ನು ಮಾಡಿದರೆ ಆಯ್ತಲ್ವಾ? ಇಷ್ಟೊಂದು ಆಳವಾಗಿ ತಲೆ ಚಚ್ಚಿಕೊಂಡು ತಿಳ್ಕೊಳ್ಳೋ ಅಷ್ಟು ಅವಶ್ಯಕತೆ ಏನಿದೆ? ಈ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡ್ತಾನೆ. ಹಿಂದೆ ವೇದವನ್ನು 3 ಭಾಗ ಮಾಡಿದರು: ಜ್ಞಾನಕಾಂಡ, ಕರ್ಮಕಾಂಡ ಮತ್ತು ಉಪಾಸನಾಕಾಂಡ ಅಂತ. ಜ್ಞಾನಕಾಂಡ ಅಂದರೆ ಬರೀ ಅರಿವನ್ನು ಮಾತ್ರ ತಿಳ್ಕೊಡುತ್ತೆ. ಕರ್ಮಕಾಂಡ ಅಂತಂದರೆ ಅದು ಹೇಳಿರುವಂಥ ವಿಚಾರಗಳು ಮಾಡುವುದು, ಕಾರ್ಯರೂಪದಲ್ಲಿ ತರುವುದು. ಉಪಾಸನಾ ಕಾಂಡ ಅಂತಂದರೆ ನಾವು ಅದನ್ನು ಮನವರಿಕೆ ಮಾಡಿಕೊಳ್ಳೋದು, ಆಳವಾದಂಥ ಚಿಂತನೆ ಮಾಡೋದು. ಈ ಥರ 3 ಭಾಗ ಮಾಡಿದಂಥ ಒಂದು ಪರಂಪರೆ ಇತ್ತು. ಅದು ಬಹುಶಃ ನಮಗೆ ಜುಡಾಯಿಸಮ್ ಅಂತ ಯೂಧರು ಪರಿಪಾಲನೆ ಬಂದಂಥ ಕಾಲಕ್ಕಿಂತಲೂ ಹಿಂದೆವಾಗಿ. ಕ್ರಿಶ್ಚಿಯಾನಿಟಿಯಲ್ಲಿ ಬರುತ್ತಲ್ವ, ಆ್ಯಡಮ್ ಮತ್ತು ಈವ್ ಇವರಿಬ್ಬರಿಗೋಸ್ಕರ ಭಗವಂತ 6 ದಿನಗಳಲ್ಲಿ ಸೃಷ್ಟಿಯನ್ನು ಮಾಡಿದ ಅಂತಂಬೋ ಪರಂಪರೆಗಿಂತಲೂ ಮುಂಚಿತವಾಗಿರುವಂಥ ಪರಂಪರೆಯಲ್ಲಿ ಈ ಪದ್ಧತಿ ಇತ್ತು. ಅದು ಕೃಷ್ಣ ಹೇಳ್ತಾನೆ, ವೇದಕ್ಕಿರೋದು ಒಂದೇ ಮುಖ. ವೇದದಲ್ಲಿ ಹೇಳುವಂಥ ಕರ್ಮ, ಉಪಾಸನೆ ಎಲ್ಲದರ ಹಿಂದೆ ಕೂಡ ಜ್ಞಾನ ಅಡಗಿದೆ ಅಂತ ಹೇಳ್ತಾರೆ. 1 ನಿಮಿಷ ಲೈನಲ್ಲಿರಿ. ಹರಿ ಶ್ರೀನಿವಾಸ. ಇಲ್ಲಿ ವೇದಕ್ಕೆ ಇರೋದು ಒಂದೇ ಮುಖ ಅಂತ ಕೃಷ್ಣ ಹೇಳ್ತಾನೆ. ವೇದಕ್ಕೆ ಹಲವಾರು ಮುಖಗಳಿಲ್ಲ. ಇದನ್ನು ಕೃಷ್ಣ ಮತ್ತಿಷ್ಟು ಒತ್ತಿ ಹೇಳ್ತಾನೆ. ಅದು ನೋಡೋಣ. ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಬಾವಿಯಲ್ಲಿ ನೀರು ತೋಡಿ ಅದರಲ್ಲಿ ಬರುವಂಥ ನೀರಿನಿಂದ ಏನು ನಮಗೆ ಪ್ರಯೋಜನ ಇರುತ್ತೋ ಆ ಎಲ್ಲ ಪ್ರಯೋಜನಗಳ ಜೊತೆ ಇನ್ನೂ ಅನೇಕ ಪ್ರಯೋಜನಗಳು ತುಂಬಿ ಹರಿಯುವಂಥ ನೀರಿನಲ್ಲಿ ನೀರು ಕೊಡ್ತದೆ. ನದಿ ನೀರು, ಬಾವಿ ನೀರು ಇತ್ತು ಅಂದ್ಕೊಳ್ಳಿ. ಬಾವಿ ನೀರೇನಿರ್ತದೆ ಅದು ಚೆನ್ನಾಗಿರುತ್ತೆ, ಟೇಸ್ಟು. ನದಿ ನೀರು ಚೆನ್ನಾಗಿರುತ್ತೆ. ನದಿ ನೀರಿನಲ್ಲಿ ಹರಿತಾ ಇರೋದ್ರಿಂದ ಕೊಳೆ ಇರೋದಿಲ್ಲ. ಬಾವಿ ನೀರು ನಾವೇನಾದರೂ ಸ್ವಲ್ಪ ಕೊಳೆ ಹಾಕಿಬಿಟ್ರೆ ಕೊಳೆ ಆಗಿಬಿಡ್ತದೆ. ಅಂದರೆ ಬಾವಿ ನೀರಿಗಿಂತಲೂ ಶ್ರೇಷ್ಠವಾಗಿ ನದಿ ನೀರು ಕೊಡ್ತದೆ. ಅದೇ ರೀತಿ ಜ್ಞಾನವಿಲ್ಲದ ಕರ್ಮಕಾಂಡವನ್ನು ಮಾಡುವಂಥ ಸ್ಥಿತಿ ಏನಾಗುತ್ತೆ? ಮನೆಯಲ್ಲಿ ಕಷ್ಟಪಟ್ಟು ಬಾವಿ ತೋಡಿ ಅದರಿಂದ ನೀರು ಸೇರಿದಂತೆ ಆಗ್ತದೆ. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವನಂಥ ಅವನ ಸ್ಥಿತಿ ತುಂಬಿ ಹರಿಯುವಂಥ ನೀರಿನ ನೆಲೆ ದಡದಲ್ಲಿದ್ದಂತೆ ಇರ್ತದೆ. ಸೊ ಅಂದರೆ ಬರೀ ಕರ್ಮಕಾಂಡವನ್ನು ಮಾಡ್ತಾ ಒಂದು ವಿಷಯವನ್ನು ಆಳವಾಗಿ ಚಿಂತನೆ ಮಾಡದೆ ತಿಳ್ಕೊಳ್ಳದೆ ಮಾಡುವಂಥ ಕರ್ಮದಿಂದ ಹೆಚ್ಚು ಪ್ರಯೋಜನ ಇಲ್ಲ ಅಂತಂಬುದು ಭಗವಂತನ ವಾದ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಜ್ಞಾನ ಇಲ್ಲದ ಭಕ್ತಿ, ಭಕ್ತಿ ಇಲ್ಲದ ಜ್ಞಾನ. ಇವತ್ತು ನಮಗೆ ಭಕ್ತಿ ಅಂತಂದರೆ ಅದು ಕರ್ಮಕಾಂಡಕ್ಕೆ ಸೇರಿಕೊಂಡಿದೆ. ಆ್ಯಕ್ಚುಲಿ ಅದು ಕರ್ಮಕಾಂಡಕ್ಕೆ ಸಂಬಂಧಪಟ್ಟದ್ದಲ್ಲ. ಆದರೂ ಭಕ್ತಿ ಮಾಡಬೇಕು ಅಂತ ನಾವೇನಾದರೂ ಹೇಳಿದ್ರೆ ಯಾವ ದೇವಸ್ಥಾನ, ಏನು ಪೂಜೆ, ಏನು ಸೇವೆ, ಎಷ್ಟು ಸಲ ನಾನೇ ಮಾಡಬೇಕು, ಅದು ಯಾವ ಥರ ಮಾಡಬೇಕು, ಯಾವ ಸ್ಕೇಲಲ್ಲಿ ಮಾಡಬೇಕು, ಈ ಥರ ಇರ್ತದೆ ಕರ್ಮಕಾಂಡ. ನಾವು ಯಾವುದೇ ಒಂದು ಆಚರಣೆ ಮಾಡೋ ಕಾಲಕ್ಕೆ ತಿಳ್ಕೊಳ್ಳೋದೇ ಆಚರಣೆ ಮಾಡಿದಂಗೆ ಏನಾಗ್ತದೆ, ಜಸ್ಟ್ ಯಾಂತ್ರಿಕ ಆಗಿಬಿಡ್ತಾರೆ. ಉದಾಹರಣೆಗೆ ಸತ್ಯನಾರಾಯಣ ವ್ರತ ನೋಡಿ, ನಮಗೇನೋ ಗೊತ್ತಿಲ್ಲ, ಪುರೋಹಿತರು ಬರ್ತಾರೆ, ಸಾಮಾನು ಕೇಳ್ತಾರೆ ಅಥವಾ ಸಾಮಾನವನ್ನು ತರ್ತಾರೆ, ಮಂಟಪವನ್ನು ರೆಡಿ ಮಾಡ್ತಾರೆ, ಬಾಳೆಕಂಬವನ್ನು ಕಟ್ತಾರೆ, ಅಕ್ಕಿಯನ್ನು ಹಾಕ್ತಾರೆ, ಕಲಶವನ್ನು ಇಡ್ತಾರೆ,
ಹಿಂದೆ ಸತ್ಯನಾರಾಯಣ ಫೋಟೋ ಇಡ್ತಾರೆ, ಸತ್ಯನಾರಾಯಣ ವಿಗ್ರಹ ಇಡ್ತಾರೆ, 5 ತೆಂಗಿನಕಾಯಿ ರೆಡಿ ಮಾಡ್ಕೊಳ್ತಾರೆ, ಪ್ರಸಾದವನ್ನು ಮಾಡು ಅಂತ ಹೇಳ್ತಾರೆ. ಸೊ ಇದೆಲ್ಲ ಮಾಡಿದ ಮೇಲೆ ಅವ್ರು ಕೇವಲ ಮಂತ್ರರೂಪವಾಗಿ ಜಸ್ಟ್ ರಿಚುವಲ್ ಮಾಡಿಕೊಡ್ತಾರೆ. ಗಣಾನ ಅಂತ ಶುರು ಮಾಡ್ತಾರೆ, ಮಂತ್ರದಿಂದ ಸಂಕಲ್ಪ ಹೇಳ್ತಾರೆ. ಯಾವುದಕ್ಕಾಗಿ ಮಾಡ್ತಿದ್ದೇವೆ ಅಂತ ಅರಿವು ಇರಲ್ಲ. ಸಂಸ್ಕೃತದಲ್ಲಿ ಮಂತ್ರರೂಪವಾಗಿ ಹೇಳ್ತಾರೆ, ಇಂತಿಂಥದ್ದು ಆಗಬೇಕು, ಮನೆಗೆ ಇಂತಿಂಥ ದೋಷಗಳು ಹೋಗಬೇಕು ಅಂತೆಲ್ಲ ಸಂಕಲ್ಪದಲ್ಲಿ ಅವರೆಲ್ಲ ಹೇಳ್ತಾರೆ, ಅಥವಾ ಅವ್ರ ಹತ್ರ ಹೇಳಿಸ್ತಾರೆ. ನಂತರ ನವಗ್ರಹ ಪೂಜೆ, ಷೋಡಶ ಪೂಜೆ, ಅಭಿಷೇಕ ಎಲ್ಲವನ್ನು ಮಾಡ್ತಾರೆ. ನೈವೇದ್ಯ, ಕತೆಗಳು ಬರುತ್ತಲ್ಲ, 5 ಕತೆಗಳಲ್ಲಿ ಒಂದೊಂದು ಒಂದು ಕತೆಯ ಮಧ್ಯೆ ಒಂದೊಂದು ತೆಂಗಿನಕಾಯಿ. ನಮಗೆ ಈ ಥರ ಮಾಡಬೇಕು ಅಂತ ಗೊತ್ತಿದೆ, ಸೊ ಈ ಥರ ಮಾಡಬೇಕು. ಆದರೆ ಯಾವತ್ತಕ್ಕಾಗಿ ಮಾಡ್ತಾಯಿದ್ದು ಅಂತ ಗೊತ್ತಿಲ್ಲ. ಮಾಡೋದರಿಂದ ಫಲ ಇಲ್ಲ ಅಂತೇನಿಲ್ಲ, ಇದೆ. ಬಾವಿಯನ್ನು ನೀರು ಸೋದಿಕೊಂಡಾಗ ಯಾವ್ದು ರೀತಿ ಫಲ ಬರುತ್ತೋ ಅದೇ ರೀತಿ ಫಲ ಸಿಗುತ್ತೆ. ಆದರೆ ಅದು ಗೊತ್ತಿದ್ದು ಮಾಡಿದಾಗ ಏನಾಗುತ್ತೆ, ಅದರ ಫಲ ಹೆಚ್ಚು. ಸತ್ಯನಾರಾಯಣ ವ್ರತ ಯಾಕೆ ಮಾಡ್ತಾ ಇದ್ದೇವೆ? ಸತ್ಯನಾರಾಯಣ ಅಂತಂಬೋ ಭಗವಂತ ಸಪ್ರೇಟಾಗಿ ಏನಿಲ್ಲ, ಅದೊಂದು ಅವತಾರ ಅಂತ ಭಾಳ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸತ್ಯವ್ರತ ಅಂತ, ಸತ್ಯನಾರಾಯಣ ವ್ರತ ಇಲ್ಲ. ಸತ್ಯವ್ರತ ಯಾರನ್ನ ಇಟ್ಕೊಂಡು ಮಾಡ್ತೀವಿ ಅಂದರೆ ಭಗವಂತ ನಾರಾಯಣನ ಇಟ್ಕೊಂಡು ಮಾಡ್ತೇವೆ. ನಾರಾಯಣ ಅಂತಂದರೆ ಯಾವ ದೋಷಗಳು ಇಲ್ಲದವನು, ಯಾವ ದೋಷಗಳು ಇಲ್ಲದವನನ್ನು ಪ್ರಾರ್ಥನೆ ಮಾಡ್ತಾ ಇನ್ನು ಮುಂದೆ ನಾನು ಪ್ರಾಮಾಣಿಕವಾಗಿ ಜೀವನ ಮಾಡ್ತೇನೆ, ಅದಕ್ಕೆ ಒಂದು ಕಮಿಟ್ಮೆಂಟ್ ಇಟ್ಕೊಡ್ತಾ ಇದ್ದೇನೆ, ಕಮಿಟ್ ಆಗ್ತಾ ಇದ್ದೀನಿ, ದೀಕ್ಷೆಯನ್ನು ಪಡಿತಿದ್ದೇನೆ ಅಂತಂಬೋ ಸೂಚನೆಯಾಗಿ ನಾವು ಸತ್ಯನಾರಾಯಣ ವ್ರತ ಮಾಡ್ತೇವೆ. ಆದರೆ ಇವತ್ತು ಕಾನ್ಸೆಪ್ಟೇ ಗೊತ್ತಿಲ್ಲ. ಸತ್ಯನಾರಾಯಣ ವ್ರತ ಯಾಕೆ ಮಾಡ್ತೇವೆ? ಹೊಸ ಮನೆ ಕಟ್ಟಿದ್ದೇವೆ, ಸತ್ಯನಾರಾಯಣ ವ್ರತ ಮಾಡು. ಯಾಕಂದರೆ ಮುಹೂರ್ತ ಯಾವುದೋ ಬೆಳಗ್ಗೆ 4:45 ಇರ್ತದೆ, ಅಷ್ಟು ಜನ ಎಲ್ಲರೂ ಯಾಕೆ ಬರ್ತಾರೆ? ಗೃಹ ಪ್ರವೇಶ ಆಗೋಯ್ತು ಅಂದ್ಕೊಳ್ಳಿ, ಮತ್ತೆ ಬಂದು ಎಲ್ಲರೂ ಏನು ಮಾಡೋದು, ಬರೀ ಊಟ ಮಾಡಿ ಹೋಗಬೇಕು. ಸೊ ಅದಕ್ಕೇನು ಮಾಡೋಣ, ಒಂದು ಸತ್ಯನಾರಾಯಣ ವ್ರತ ಮಾಡುವ. ಅದಂದ್ರೆ ಒಂದು ಪ್ಲೇಸ್ ಫಿಲ್ ಮಾಡೋಕ್ಕೆ ಇರೋವಂಥ ಪೂಜೆ ಇದು. ಉಪನಯನ ಆಯಿತು, ಮತ್ತು ಮನೆಗೆ ಬಂದು ಸತ್ಯನಾರಾಯಣ ವ್ರತ, ಮದುವೆ ಆಯಿತು ಸತ್ಯನಾರಾಯಣ ವ್ರತ, ಯಾವುದೋ ಒಂದು ಫಂಕ್ಷನ್ ಮಾಡಬೇಕು, ಒಂದು ಸಂಡೇ ಎಲ್ಲರೂ ಒಟ್ಟಿಗೆ ಸೇರಬೇಕು, ಸತ್ಯನಾರಾಯಣ ವ್ರತ. ಈ ರೀತಿ ಇನ್ನು ಮಠಗಳಲ್ಲಿ ಇನ್ನೂ ವಿಶೇಷವಾಗಿರ್ತದೆ. ಸಾಮೂಹಿಕ ಸತ್ಯನಾರಾಯಣ ವ್ರತ, 25 ರೂಪಾಯಿ ಕಟ್ಬಿಡಿ, ಎಲ್ಲ ನಾವು ಮಾಡಿಬಿಡ್ತೇವೆ. ಪ್ರಸಾದ ಎಲ್ಲ ನಾವೇ ಕೊನೆಗೆ ನಿಮ್ಮ ಹತ್ರ ಪೂಜೆ ಮಾಡಿಸ್ಬಿಟ್ಟು ಕೊನೆಗೆ ಒಂದು ದೊನ್ನೆಯಲ್ಲೇ ಪ್ರಸಾದ ಹಾಕಿ ಕೊಟ್ಟುಬಿಡ್ತೇವೆ. ಸೊ ಈ ರೀತಿ ಆಗಿದೆ. ಬಟ್ ಯಾವತ್ತಕ್ಕಾಗಿ ಮಾಡ್ತಿದ್ದೇವೆ ಗೊತ್ತಿಲ್ಲ. ಎಲ್ಲದಕ್ಕೂ ಗಾಡಿ ತೊಗೊಂಡ್ರು ಸತ್ಯನಾರಾಯಣ ವ್ರತ ಮಾಡ್ತಾರೆ. ಇಲ್ಲ ಇನ್ನೂ ವಿಶೇಷ ಕಾರ್ತಿಕ ಮಾಸ ಅಂದರೆ ಇಲ್ಲ ನದಿ ದಂಡಿಗೆ ಹೋಗಿ ಸತ್ಯನಾರಾಯಣ ವ್ರತ ಮಾಡುವ. ಈ ರೀತಿ ಪರಂಪರೆ ಸೃಷ್ಟಿಯಾಗಿದೆ ಈಗ. ಬಟ್ ತಿಳ್ಕೊಂಡು ಮಾಡಿದಾಗ ಅದರ ಆನಂದ ಬೇರೆ. ತಿಳ್ಕೊಳ್ಳದೇ ಮಾಡಿದರೂ ಕೂಡ ಭಗವಂತ ಏನು ಮಾಡ್ತಾನೆ, ಏನು ಮಾಡಲ್ಲ. ಕಿಂಡರ್ ಗಾರ್ಡನ್ ಲೆವೆಲ್ ಗೊತ್ತಿಲ್ಲ ಪಾಪ, ಏನು ಅಟ್ಲೀಸ್ಟ್ ಏನೂ ಸುಮ್ಮನೆ ಕೊಡದೆ ಏನೋ ಒಂದು ಮಾಡ್ತಿದ್ದಾನಲ್ಲ ಅಂತಂಬೋದಕ್ಕೆ ಬೇಕಾದಂಥ ಫಲವನ್ನು ಕೊಡಬಹುದು. ಆದರೆ ಅರಿತು ಮಾಡಿದಾಗ ಏನಾಗ್ತದೆ, ಅದು ತುಂಬಿ ಹರಿಯುವಂಥ ನೀರು ಏನಿದೆ, ಆ ನೀರಿಗಿರುವಂಥ ಪ್ರಯೋಜನದಂತೆ ಅಂತ ಭಗವಂತ ಇಲ್ಲಿ ಹೇಳ್ತಾನೆ. ಇಡೀ ವೇದವನ್ನು ಓದಿ ಕರ್ಮದಲ್ಲೇ ಕುಳಿತು ಕರ್ಮಕ ಬೆವರು ಸುರಿಸಿ ಬಾವಿಯಿಂದ ನೀರು ಸೇದುವನಂತೆ ಆಗ್ತದೆ ಪರಿಸ್ಥಿತಿ. ಈ ಶ್ಲೋಕದಲ್ಲಿ ಬ್ರಾಹ್ಮಣ ಎಂತುವಂಥ ಪದ ಬಂದಿದೆ. ನಾವಿದನ್ನು ಸಾಕಷ್ಟು ಸಲ ನೋಡಿದ್ದೇವೆ. ಬ್ರಾಹ್ಮಣ ಅಂತಂಬೋದು ಜಾತಿಯಾಗಿ ಪರಿಗಣಿಸಬಾರದು. ನಮಗೆ ಈ ರಾಜಕಾರಣಗಳಿಂದ ಆದಂಥ ದುರಂತ ಏನಂದರೆ ಇದೆ. ಅವ್ರಿಗೆ ಗೊತ್ತಿಲ್ಲ ಅದು ಜಾತಿ ಅಂದ್ರೂ ಒಂದೇ, ಮತ ಅಂದರೂ ಒಂದೇ, ವರ್ಣ ಎಲ್ಲ ಒಂದೇ ಆಗಿ ಸೇರಿಕೊಂಡಿದೆ. ಇವತ್ತು ಹಿಂದೆ ನಾವು ನೋಡಿದ್ವಿ, ಜಾತಿ ಧರ್ಮ, ಕುಲಧರ್ಮ, ಸನಾತನ ಧರ್ಮ 3 ನೋಡಿದ್ವಿ. ಇದು ಯಾವುದೇ ಅಧ್ಯಾತ್ಮ ಗ್ರಂಥವನ್ನು ಓದುವಾಗ ಇದನ್ನು ತಲೆಗಿಟ್ಟುಕೊಂಡೇ ಓದಬೇಕು, ಇಲ್ಲಾಂದರೆ ತುಂಬ ಅಪಾರ್ಥವಾಗ್ತದೆ, ಅರ್ಥ ಗೊತ್ತಾಗೋದಿಲ್ಲ. ಭಾಳ ಜನಕ್ಕೆ ಏನಾಗುತ್ತೆ, ವೇದವನ್ನು ಬ್ರಾಹ್ಮಣರೇ ಓದಬೇಕು. ಬ್ರಾಹ್ಮಣ ಅಂದರೆ ಏನು? ಬ್ರಹ್ಮಜ್ಞಾನವನ್ನು ಉಳ್ಳವನು. ಬ್ರಹ್ಮಜ್ಞಾನ ಉಳ್ಳವನು ಮಾತ್ರವೇ ವೇದ. ಆದರೆ ಉಳಿದವರು ಏನು ಮಾಡಬೇಕು? ಬ್ರಾಹ್ಮಣೇತರರು ಏನು ಬ್ರಾಹ್ಮಣೇತರರು ಅಂದರೆ ಜಾತಿ ಪ್ರಕಾರ ಅಲ್ಲ, ಜ್ಞಾನ ಇಲ್ಲದವನು ಅಂತ ಅರ್ಥ. ಬ್ರಾಹ್ಮಣರೇ ಓದೋದು ವೇದವನ್ನು, ಬೇರೆ ಯಾರೂ ಓದಲಿಕ್ಕೆ ಆಗೋದಿಲ್ಲ. ಅದನ್ನು ನೇಮ ಮಾಡುವಂಥ, ಕಡ್ಡಾಯ ಮಾಡುವಂಥ ಅಗತ್ಯ ಇಲ್ಲ. ನಮ್ಮ ಪ್ರಕಾರ ಬ್ರಾಹ್ಮಣರು ಅಂತ ಅಂದ್ಕೊಂಡಿದ್ದೇವೆ, ಜನಿವಾರ ಹಾಕ್ಕೊಂಡು ಜುಟ್ಟಿಟ್ಕೊಂಡವನ್ನ ಬ್ರಾಹ್ಮಣ ಅಂತ ನಾವು ತಿಳ್ಕೊಂಡಿದ್ದೇವೆ. ಶಾಸ್ತ್ರ ಪ್ರಕಾರ ಅದು ಅರ್ಥ ಅಲ್ಲ. ಬ್ರಹ್ಮ ಅಂತಂದರೆ ದೊಡ್ಡದು,
ಬ್ರಾಹ್ಮಣ ಅಂತಂದರೆ ದೊಡ್ಡ ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಂಡವನು ಅಂತ ಅರ್ಥ ಮಾಡಿಕೊಂಡವನು ಅಂತ. ಬ್ರಹ್ಮ ಅಂತಂದರೆ ಎಲ್ಲದಕ್ಕೂ ದೊಡ್ಡದಾದ್ದು, ಎಲ್ಲದಕ್ಕಿಂತ ದೊಡ್ಡದು ವೇದ ಮತ್ತು ವೇದವೇದ್ಯನಾದಂಥ ಭಗವಂತ. ಆದ್ದರಿಂದ ವೇದವನ್ನು ಅರಿತವನು, ವೇದವೇದ್ಯ ಆದಂಥ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವನು ಅಂತಂದರೆ ಮನಸ್ಸಿನಲ್ಲಾಗಬಹುದು, ವಿಷಯದಲ್ಲಾಗಬಹುದು, ಮೋಕ್ಷವನ್ನು ಪಡೆದವನು ಅಂತ ಅರ್ಥ ಅಲ್ಲ. ಸೊ ನಾಲೆಡ್ಜ್, ಸಿಂಪಲಾಗಿ ಹೇಳಬೇಕಾದ್ರೆ ನಾಲೆಡ್ಜಬಲ್, ದ ಪರ್ಸನ್ ಹೂ ನೋಸ್ ಬ್ರಹ್ಮನ್ ಈಸ್ ಬ್ರಾಹ್ಮಣ್. ಅರಿವನ್ನು ಆಳವಾಗಿ ಆಲೋಚನೆ ಮಾಡಬಲ್ಲವನನ್ನು ಬ್ರಾಹ್ಮಣ ಅಂತಾರೆ. ಇಲ್ಲಿ ಅದಕ್ಕೆ ಸಮಾಜದ ಕುಲದ ಪ್ರಶ್ನೆ ಇಲ್ಲ, ಇದು ವರ್ಣಕ್ಕೆ ಸೇರಿದ್ದು. ವರ್ಣ ಇರೋದು 4: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡುವಂಥವನನ್ನು ಬ್ರಾಹ್ಮಣ, ಶಕ್ತಿಯನ್ನು ನಿಯಂತ್ರಣೆ ಮಾಡುವಂಥವನು ಕ್ಷತ್ರಿಯ, ಹಣವನ್ನು ನಿಯಂತ್ರಣೆ ಮಾಡುವವನು ವೈಶ್ಯ, ಸುಖವನ್ನು ನಿಯಂತ್ರಣೆ ಮಾಡುವಂಥವನು ಶೂದ್ರ ಅಂತ ಕರೀತಾರೆ. ಇದು 4, ಬೇರೆ ವರ್ಣಗಳಿಲ್ಲ. ಆದರೆ ನಮಗೆ ಇವತ್ತು ಆಡಳಿತದಿಂದ ಇರುವಂಥ ಮತಗಳೇನಿದೆ ಇದೆಲ್ಲ ಕೂಡ ಕುಲಗಳು. ಇದನ್ನು ನಾವು ಮಾಡುವಂಥ ಕೆಲಸದಿಂದ ನಮಗೆ ಬಂದಂಥದ್ದು ಈ ಕ್ಯಾಸ್ಟ್ಗಳೆಲ್ಲ ಕೂಡ. ಬಡಿಗೆ, ಕುಂಬಾರ, ಸ್ವರ್ಣಕಾರ, ಇದೆಲ್ಲ ಕೂಡ ನಾವು ಮಾಡುವಂಥ ಕೆಲಸದಿಂದ ಬಂದಿದ್ದು. ಇದು ಶಾಸ್ತ್ರದಿಂದ ಕ್ಯಾಟಗರೈಸ್ ಮಾಡಿದ್ದಲ್ಲ. ಶಾಸ್ತ್ರ ಕ್ಯಾಟಗರೈಸ್ ಮಾಡಿದ್ದು 4. ತುಂಬ ಆಳವಾಗಿ ಆಲೋಚನೆ ಮಾಡ್ತಾನೆಯಾ ಅವನು ಬ್ರಾಹ್ಮಣ. ತುಂಬ ಶಕ್ತಿ ಇದೆ, ಯಾವುದೇ ಒಂದು ಕೆಲಸವನ್ನು ಮಾಡ್ತಾನೆ, ರಕ್ಷಣೆ ಮಾಡುವಂಥದ್ದು ಮಾಡ್ತಾನೆ, ಕ್ಷತ್ರಿಯ. ಒಂದು ವೃದ್ಧಿಯನ್ನು, ಹಣವನ್ನಾಗಲಿ ಫಲವನ್ನಾಗಲಿ ಬೇಸಾಯವನ್ನಾಗಲಿ ಹೆಚ್ಚು ಫಲವನ್ನು ತೆಗಿತಾನೆ, ವೈಶ್ಯ. ಯಾರೇ ಕಷ್ಟದಲ್ಲಿರಲಿ ಅವನಿಗೆ ಸಹಾಯ ಮಾಡುವಂಥ ಗುಣ ಇದೆಯಾ, ಶೂದ್ರ. ಇಷ್ಟೇ 4 ವರ್ಣ ಇರೋದು, ಇನ್ನು 5ನೇ ವರ್ಣ ಇಲ್ಲವೇ ಇಲ್ಲ. ಆದರೆ ಈ ನಾವೇನು ಅಂದ್ಕೊಂಡಿದ್ವಿ, ಬ್ರಾಹ್ಮಣ ಅಂತಂದರೆ ಇದನ್ನು ಬ್ರಾಹ್ಮಣ, ರಾಜು, ರೆಡ್ಡಿ, ಗೌಡ ಈ ರೀತಿ ಅಂದ್ಕೊಂಡ್ಬಿಟ್ಟಿದ್ವಿ. ಇದು ಸಮಾಜದಲ್ಲಿ ಬಂದಂಥ ನಾವು ಮಾಡಿಕೊಂಡಂಥದ್ದು. ಆದರೆ ಹಿಂದೆ ಆಳವಾಗಿ ಆಲೋಚನೆ ಮಾಡುವವನು ಭಗವಂತನ ಸೇವೆಯಲ್ಲಿದ್ದ, ಕಾಡಿನಲ್ಲಿದ್ದ. ಆದ ಕಾರಣ ಆ ಪರಂಪರೆಯಲ್ಲಿ ಹೆಸರು ಹಾಗೆ ಬಂದುಬಿಟ್ಟಿದೆ. ಅವನ ಲೈಫ್ ಸ್ಟೈಲ್ ನೋಡಿ ಅವನು ಬ್ರಾಹ್ಮಣ ಅಂತ ಅಲ್ಲೇ ಬಂದುಬಿಟ್ಟಿದೆ. ಸಮಾಜದಲ್ಲಿ ಅದೇ ಇವತ್ತು ಕನ್ಫ್ಯೂಷನ್ ಭಾಳಷ್ಟು ಆಗಿದೆ. ಸೊ ಹಾಗಾಗಿ ಜಾತಿ ಅಥವಾ ವರ್ಣ, ಸ್ವಭಾವ 3 ಒಂದೇ. ಸಮಾಜ ಧರ್ಮ ಅಥವಾ ಕುಲಧರ್ಮ, ಕುಲ ಅಂದ್ರೂ ಸಮಾಜ ಅಂದ್ರೂ ಒಂದೇ. ಸನಾತನ ಧರ್ಮ ಇದೆ. ಸನಾತನ ಧರ್ಮ ನಮಗೆ ಗೊತ್ತಿದೆ. ಜಾತಿ ಧರ್ಮ, ಕುಲಧರ್ಮ, ಸಮಾಜ ಧರ್ಮ, ಈ 3 ನಾವು ಎಚ್ಚರಿಕೆಯಲ್ಲಿ ಇಟ್ಕೋಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವಾಗ ತುಂಬ ಕನ್ಫ್ಯೂಷನ್ ಆಗ್ತದೆ, ಯಥಾರ್ಥವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಭಗವಂತ ಕೊಟ್ಟಂಥ ವೇದ ಆಗಲಿ, ವೇದಕ್ಕೆ ರಿಲೇಟೆಡ್ ಆದಂಥ ಯಾವುದೇ ಶಾಸ್ತ್ರ ಆಗಲಿ ಈ 3 ಆಯಾಮದಲ್ಲೇ ನೋಡಬೇಕು. ನಮ್ಮ ಡೆಫಿನಿಷನ್ಸ್ ಪಕ್ಕದಲ್ಲಿಡಬೇಕು. ಬ್ರಾಹ್ಮಣರು ಮಾತ್ರವೇ ಓದಬೇಕು, ಬ್ರಾಹ್ಮಣರು ಮಾತ್ರವೇ ಓದಬೇಕು, ಈ ಥರ ಲೌಕಿಕವಾದಂಥ ಇದು ತಂಟಿಗೆ ಹೋಗಬೇಡಿ. ಆ ಥರ ಇರುವಂಥ ಪರಂಪರೆಗೆ ದೂರ ಇರಿ. ಅವ್ರು ಕೂಡ ವಾಗ್ವಾದ ಮಾಡೋದು ಬೇಡ. ನಮ್ಮ ಮಾನಸಿಕವಾಗಿ ನಮ್ಮ ಎಚ್ಚರ ಇದ್ದರೆ ಸಾಕು. ಸೊ ಮೇಲ್ನೋಟದಲ್ಲಿ ಓದಿದರೆ ವೇದದಿಂದ ಏನೂ ಉಪಯೋಗ ಆಗೋದಿಲ್ಲ. ವೇದದ ಸಮಗ್ರ ಮಂತ್ರದ ಒಂದೊಂದು ಅಕ್ಷರದಲ್ಲಿ ಭಗವಂತನನ್ನು ಕಂಡು ಭಗವನ್ಮಯವಾದಾಗ ಭಗವಂತನ ಸಮಸ್ತ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ, ಸಮಗ್ರ ಉಪಯೋಗವನ್ನು ಪಡಿಬೋದು ಅಂತ ಹೇಳ್ತಾನೆ ಕೃಷ್ಣ. ಹೇಳ್ತಾನೆ, ಫಲಕಾಮನೆಯಿಂದ ಕರ್ಮಕಾಂಡ ಮಾಡಬೇಡ. ಏಕೆಂದರೆ ಒಂದು ವಿಚಾರ ಬರುತ್ತೆ, ಮತ್ತು ಕರ್ಮ ಮಾಡೋದು ಯಾಕೆ, ಮತ್ತು ಜ್ಞಾನ ಇಂಪಾರ್ಟೆಂಟೋ ಕರ್ಮ ಇಂಪಾರ್ಟೆಂಟೋ, ಇದು 3ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಬರುತ್ತೆ. ಆದರೂ ಸಂದರ್ಭ ಬಂದಿದೆ, ಆದ ಕಾರಣ ಅದರ ಬಗ್ಗೆ ಸ್ವಲ್ಪ ಉಲ್ಲೇಖನೆ ಮಾಡೋಣ. ಯಾವುದು ಇಂಪಾರ್ಟೆಂಟು, ಕರ್ಮ ಮಾಡೋದು ಇಂಪಾರ್ಟೆಂಟೋ, ಜ್ಞಾನವನ್ನು ಅಕ್ವೈರ್ ಮಾಡೋದು ಇಂಪಾರ್ಟೆಂಟು? ನಾನು ಜ್ಞಾನ ಮಾತ್ರ ಅಕ್ವೈರ್ ಮಾಡ್ತಾ ಇರ್ತೇನೆ, ನಾನು ಯಾವುದೇ ರೀತಿಯಾದಂಥ ಕರ್ಮ ಮಾಡೋದಿಲ್ಲ. ಆ ಥರ ಇರೋ ಜನ ಇದ್ದಾರೆ, ಹೇಳುವಂಥ ಜನ ಇದ್ದಾರೆ. ಇಲ್ಲ, ಜ್ಞಾನ ಅದೆಲ್ಲ ನಮ್ಗೆ ಯಾಕೆ ಬೇಕಾಗಿದೆ, ಹೇಳಿದ್ದು ಮಾಡಿದರೆ ಆಯ್ತಲ್ವಾ, ಆ ಥರ ಹೇಳೋ ಜನ ಇದ್ದಾರೆ.
ಈಗ ಟಿ ವಿಯನ್ನು ನೋಡಬೇಕಾದ್ರೆ ಟಿ ವಿ ಹೇಗೆ ತಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕಾ? ಅಗತ್ಯ ಇಲ್ಲ. ಒಳಗೆ ಯಾವ ಟ್ರಾನ್ಸಿಸ್ಟರ್ ಹಾಕಿದ್ದಾರೆ, ಯಾವ ಡಯೋಡ್ಸ್ ಇದೆ, ಎಲೆಕ್ಟ್ರಾನಿಕ್ ಬೋರ್ಡ್ ಹೇಗಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಟಿ ವಿ ನೋಡ್ಲಿಕ್ಕೆ ಬಂದರೆ ಸಾಕು, ಕರೆಂಟ್ ಇದ್ದು ನಮ್ಮ ಕಣ್ಣು ಕಾಣಿಸಿದ್ರೆ ಸಾಕು. ಆದರೆ ಟಿ ವಿ ತಯಾರು ಮಾಡೋನಿಗೆ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಬೇಕು. ಅವನಿಗೆ ಟಿ ವಿ ನೋಡಿದ್ರೂ ಪರವಾಗಿಲ್ಲ, ಅವನೊಂದ್ಸಲ ಟೆಸ್ಟ್ ಮಾಡಲಿಕ್ಕೆ ನೋಡ್ತಾನೆ ಆಗಲಿ, ನಮ್ಮ ಥರ ಕೂತ್ಕೊಂಡು ನೋಡೋದೇ ಇಲ್ಲ ಅವನು. ಇದು ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತಂಬುದು ಬರ್ತದೆ. ಕೃಷ್ಣ 3ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಹೇಳ್ತಾನೆ. ಇದು ಎರಡೂ ಇಂಪಾರ್ಟೆಂಟೇ, ಆದರೆ ಇದು ಎರಡೂ ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ. ಯಾಕೆಂತಂದರೆ ಜ್ಞಾನ ವೃದ್ಧಿ ಹೇಗಾಗ್ತದೆ? ಕರ್ಮ ಮಾಡಿದಾಗೆ ಅಲ್ವಾ. ಈಗ ನಮಗೆ ಉದ್ಯೋಗಕ್ಕೆ ಹೋಗ್ತೇವೆ, ಉದ್ಯೋಗಕ್ಕೆ ಹೋಗಿದ್ಮೇಲೆ ಅವನು ಕೇಳ್ತಾನೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ಅಂತ ಹೇಳ್ತೇವೆ, ಫ್ರೆಷರ್ ಆಯಿತು, ಅವನಿಗೆ ಬೆನಿಫಿಟ್ಸ್ ಕಡಿಮೆ ಇರುತ್ತೆ. ಎಕ್ಸ್ಪೀರಿಯನ್ಸ್ ಯಾವಾಗ ಬರುತ್ತೆ? ಕೆಲಸ ಮಾಡಿರ್ತಾನೆ. ಸೊ ಒಂದು ಕೆಲಸವನ್ನು ಮಾಡಿದ ಸಾಕಷ್ಟು ಸಲ ಅನೇಕ ದಿನಗಳು ಮಾಡಿದಾಗ ಅದರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ, ಅಂದರೆ ನಾಲೆಡ್ಜ್ ಬರುತ್ತೆ. ಆ ನಾಲೆಡ್ಜಿಂದ ಮತ್ತೆ ಏನು ಮಾಡ್ತಾನೆ? ಆ ಕೆಲಸವನ್ನು ಮತ್ತಿಷ್ಟು ಈಸಿಯಾಗಿ ಮಾಡ್ತಾನೆ, ಇಂಪ್ರೂವ್ ಮಾಡ್ತಾನೆ. ಅಂದರೆ ಕೆಲಸದಿಂದ ಕರ್ಮದಿಂದ ಜ್ಞಾನ ಅಪ್ಡೇಟ್ ಆಗ್ತದೆ, ಜ್ಞಾನದಿಂದ ಕರ್ಮ ಅಪ್ಡೇಟ್ ಆಗ್ತದೆ. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತಿಳ್ಕೊಳ್ಬೇಕು. ತಿಳ್ಕೊಂಡು ಆ ಕೆಲಸ ಮಾಡಿದಾಗ ಅದರಿಂದ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ಆ ನಾಲೆಡ್ಜಿಂದ ಮತ್ತಿಷ್ಟು ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಆ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಆಗ್ತಾ ಹೋಗ್ತದೆ. ಸೊ ಈ ರೀತಿ ಜ್ಞಾನ ಮತ್ತು ಕರ್ಮ ಒಂದಕ್ಕೊಂದು ಅಪ್ಡೇಟ್ ಆಗುತ್ತೆ. ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಎಂಬೋ ಪ್ರಶ್ನೆ ಇಲ್ಲ. ಇಲ್ಲಿ ಕೃಷ್ಣ ಹೇಳ್ತಾನೆ, ಫಲಕಾಮನೆಯಿಂದ ಕರ್ಮಕಾಂಡ ಮಾಡಬೇಡ, ಸಮಗ್ರ ವೇದವನ್ನು ಭಗವಂತನ ಚಿಂತನೆಗೆ ಮೀಸಲಿಡು ಅಂತ ಹೇಳ್ತಾನೆ. ಈ ಮಾತಿನಿಂದ ನಮಗೆ ಸ್ವಲ್ಪ ಗೊಂದಲ ಆಗ್ತದೆ. ಯಾಕೆಂದರೆ ವೇದದಲ್ಲೇನು ಪ್ರತಿಯೊಂದು ಮಂತ್ರದಲ್ಲಾಗಲಿ, ಶ್ಲೋಕದಲ್ಲಾಗಲಿ, ಸೂಕ್ತಗಳಲ್ಲಾಗಲಿ ಪ್ರತಿಯೊಂದು ಕಡೆ ಫಲವನ್ನು ಪ್ರತಿಯೊಂದು ಕಡೆ ಫಲವನ್ನು ಹೇಳಿದ್ದಾರೆ. ಫಲಶ್ರುತಿ ಅಂತಿದೆ. ನೀವು ಭಗವದ್ಗೀತೆಯ ಫಲಶ್ರುತಿ ನೋಡಿದ್ರೆ, ಒಂದು ಬಾರಿ ಹೇಳಿದ್ರೆ ಇಷ್ಟು ಪುಣ್ಯ, 18 ಅಧ್ಯಾಯಗಳನ್ನು ಹೋದರೆ ಇಷ್ಟು ಪುಣ್ಯ, ಅಟ್ಲೀಸ್ಟ್ 6 ಅಧ್ಯಾಯಗಳು ಹೋದರೆ ಅರ್ಧಾದರೂ ಹೋದರೆ ಇಷ್ಟು ಪುಣ್ಯ, ಒಂದು ಲೈನನ್ನು ಆದರೂ ಓದಪ್ಪ, ಒಂದು ಲೈನ್ ಹೋದರೆ ಇಷ್ಟು ಪುಣ್ಯ ಅಂತ ನಿಮಗೆ ಫಲಶ್ರುತಿ ಇದೆ. ಇನ್ನೊಂದು ಕಡೆ ನಮಗೆ ಏಕಾದಶಿ ಉಪವಾಸ ಮಾಡಿ ಅಂದ್ಕೊಳ್ಳಿ, ವೈಕುಂಠ ಏಕಾದಶಿ ಮಾಡಿದರೆ ಇಷ್ಟು ಪುಣ್ಯ ಇರ್ತದೆ, ಸಾಮಾನ್ಯ ಏಕಾದಶಿ ಮಾಡಿದ್ರೆ ಒಂದು ಪುಣ್ಯ ಇರ್ತದೆ, ಶಿವರಾತ್ರಿ ದಿನ ಉಪವಾಸ ಮಾಡಿದ್ರೆ ಒಂಥರ ಪುಣ್ಯ, ಈ ಥರ ಹೇಳಿದಾರಲ್ಲ, ನಿಂಗೆ ಈ ಥರ ಇದ್ರೆ ಈ ಥರ ಬೆನಿಫಿಟ್ ಇದೆ ಅಂತ ಹೇಳಿರ್ತಾರೆ. ಪ್ರತಿಯೊಂದು ಕಡೆ ನಮ್ಮ ವೈದಿಕ ಪರಂಪರೆಯಲ್ಲಾಗಲಿ ಬೇರೆ ಕಡೆ ಆಗಲಿ ಇದೆ. ಯಾಕೆ ಹೀಗೆ? ಇಲ್ಲೇನೋ ಭಗವಂತ ಫಲಕಾಮನೆಯಿಂದ ಕರ್ಮಕಾಂಡ ಮಾಡಬೇಡ ಅಂತ ಹೇಳ್ತಾರೆ. ಆದರೆ ವೇದದಲ್ಲೇ ಸಾಕಷ್ಟು ಕಡೆ ಏನು ಹೇಳ್ತದೆ, ಇದನ್ನು ಮಾಡಿದ್ರೆ ನಿಂಗೆ ಈ ರೀತಿಯಾದ ಫಲ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಇದು ಗೊಂದಲ ಆಗಿರ್ತದೆ? ಇಲ್ಲಿ ಫಲಕಾಮನೆ ಬೇಡ ಅಂತಾನೆ ಕೃಷ್ಣ, ಯಾಕೆ ಹೀಗೆ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಈ ಹಿಂದೆ ಹೇಳಿದಂಥ ಆಧ್ಯಾತ್ಮಿಕ ಪಾಠ್ಯಪುಸ್ತಕಗಳ ಸಾಧನೆಯಲ್ಲಿ ಎಲ್ಲ ಹಂತದಲ್ಲೂ ಕೂಡ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ಒಂದೇ ನಾವು ನೋಡಿದ್ವಿ. ಭಗವದ್ಗೀತೆ ಚಿಕ್ಕವರಿಗೂ ಅದೇ, ದೊಡ್ಡವರಿಗೂ ಅದೇ. ಇನ್ನು ಆರಂಭ ಹಂತದಲ್ಲಿರುವವರಿಗೆ ಅವರಿಗೆ ಏನನ್ನೂ ಬಯಸದೆ ನಿರ್ಲಿಪ್ತರಾಗಿ ಅನುಸರಿಸಿ ಅಂತ ಹೇಳಿದ್ರೆ ಏನಾಗುತ್ತೆ? ಅವರಿಗೆ ವೇದಾಂತದ ಬಗ್ಗೆ ಆಸಕ್ತಿಯೇ ಬರೋದಿಲ್ಲ. ಯಾಕೆಂದರೆ ನೀನೇನೂ ಬಯಸಬೇಡ, ಸುಮ್ಮನೆ ಓದ್ತಾ ಇರಷ್ಟೆ. ಈ ಕಮ್ಯುನಿಸ್ಟಿ ಪಾಲಿಸಿ ಇದ್ದಂಗೆ, ಕೆಲಸವನ್ನು ಮಾಡು ಆದರೆ ಸಂಬಳ ಕೇಳೋಂಗಿಲ್ಲ. ಇದು ಹೇಗಿದೆ? ಹಾಗೆ ನೀನು ಎಲ್ಲ ಕರ್ಮ ಮಾಡಬೇಕು, ಆದರೆ ಏನೋ ಅದರ ಫಲವನ್ನು ಬಯಸು, ನಾನು ಯಾಕೆ ಮಾಡಬೇಕು ಅಂತ ಕೇಳ್ತಾನೆ. ಅಂದರೆ ಆರಂಭದಲ್ಲಿ ಆಸಕ್ತಿ ಹುಟ್ಟಬೇಕಾದ್ರೆ ಸ್ವಲ್ಪ ಇರಬೇಕು. ಈಗ ಸಪೋಸ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಬೇಕಷ್ಟೇ, ಅಲ್ಲಿ ತೀರ್ಥ ಪ್ರಸಾದ ಏನನ್ನೂ ಕೇಳಬಾರ್ದು ಅಂತಂದರೆ ನಂಗೆ ಯಾಕೆ ಬೇಕಂದ್ರೆ ಒಂದಿನ ಹೋಗ್ತಾನೆ, 2 ದಿನ ಹೊತ್ತು ಸುಮ್ಮನೆ ಆಗ್ಬಿಡ್ತಾನೆ. ಹೊಸ ಭಕ್ತರನ್ನ ಅಟ್ರ್ಯಾಕ್ಟ್ ಮಾಡಿಕೊಳ್ಬೇಕಾದ್ರೆ ಅಥವಾ ಧರ್ಮ ಮಾರ್ಗಕ್ಕೆ ಸ್ವಲ್ಪ ಚೇಂಜ್ ಆಗಬೇಕಾದ್ರೆ ದೇವಸ್ಥಾನ, ಅದಕ್ಕೊಂದು ಅಭಿಷೇಕ, ತೀರ್ಥ, ಪಂಚಾಮೃತ, ಒಂದು ಪ್ರಸಾದ ಅಂತಿಟ್ಟರೆ ಫಸ್ಟ್ ಅವನಿಗೆ ಇನಿಷಿಯಲಿ ಟೆಂಪ್ಟ್ ಮಾಡ್ತದೆ. ಸಣ್ಣ ಮಕ್ಕಳು ದೇವಸ್ಥಾನಕ್ಕೆ ಹೋಗುವಂಥದ್ದು ಯಾಕೆ ಅಂತಂದರೆ ಏನೋ ಪ್ರಸಾದ ಕೊಡ್ತಾರೆ, ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೋಗಿ. ಹೌದು, ದೊಡ್ಡವರಿಗೂ ಅದೇ ಆಗಿದೆ. ಯಾಕೆಂದರೆ ನಾವು ಪ್ರವಚನಾದಿಗಳನ್ನ ಮಾಡ್ತಾರೆ. ಪ್ರೋಷ್ಠಪದಿ ಭಾಗವತ ಸಪ್ತಾಹ ಯಾಕೆ ಮಾಡೋದು? ಮಂಗಳ ಮಾಡೋಕ್ಕೆ. ಯಾವುದೇ ಪ್ರವಚನ ಮಾಡೋದಕ್ಕೆ ಮಂಗಳ ದಿನ ಏನಿರ್ತದೆ? ವಿಶೇಷವಾದಂಥ ಮೆನು ಇರುತ್ತೆ. ಮಾಮೂಲು ಪ್ರವಚನ ದಿನಕ್ಕಿಂತಲೂ ಮಂಗಳ ದಿನವೇ ಹೆಚ್ಚು ದಿನ ಅಟೆಂಡ್ ಆಗೋದು. ಸೊ ಪ್ರವಚನ ಅಂತ ಒಂದಿದ್ದರೆ ಅದಕ್ಕೊಂದು ಪ್ರಸಾದ,
ತೀರ್ಥ, ಅವತ್ತು ಬೇಕಾದಂಥ ಫುಡ್ ಐಟಮ್ಸು ವಿಶೇಷವಾಗಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಟೆಂಪ್ಟ್ ಮಾಡ್ತದೆ. ಸೊ ಅದಕ್ಕೆ ಪ್ರಯೋಜನ ಇಲ್ಲದೆ ಕೇವಲ ಜ್ಞಾನವನ್ನು ಅರಿಯೋದಕ್ಕೋಸ್ಕರವೇ ಅಂತಂದರೆ ಸಾಕಷ್ಟು ಜನ ಬರಲ್ಲ. ಅಟ್ಲೀಸ್ಟ್ ಫಸ್ಟ್ ಬರಲಿ. ಹಿಂದೆ ನಮ್ಮ ಹಿರಿಯರು ಮಾಡಿದಂಥ ಪದ್ಧತಿ ಅದೇ. ಫಸ್ಟು ದೇವಸ್ಥಾನಕ್ಕೆ ಕಾಲಿಟ್ಟರೆ ತಾನೇ ಭಗವಂತನ ಕಡೆ ತಿಳ್ಕೊಳ್ಳೋದಕ್ಕೆ, ಭಗವಂತನ ಕಡೆ ತಿಳ್ಕೊಂಡ್ರೆ ಅದು ಆಧ್ಯಾತ್ಮಿಕ ಬರೋದಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಕಾಲೇ ಇಳಿದ್ರೆ ಅವ್ನಿಗೆ ಹೆಂಗೆ ಗೊತ್ತಾಗ್ತದೆ? ಅದಕ್ಕೇನು ಮಾಡ್ತಾರೆ, ಮೊದಲು ಸ್ವಲ್ಪ ಫಲ ಇಡ್ತಾರೆ. ಸೊ ಈ ದೇವರು ತುಂಬ ಮಹತ್ವ ಜಾಸ್ತಿ, ಏನು ಬೇಕಾದರೂ ಕೊಡ್ತಾನೆ, ನೀವು ಬಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿ 3-4 ದಿನ ಸೇವೆ ಮಾಡಿ, ನಿಮಗೆ ಬೇಕಾದೆಲ್ಲ ಸಿಗತ್ತೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾರೆ. ತಪ್ಪಲ್ಲ, ಯಾಕಂದರೆ ಆಧ್ಯಾತ್ಮಿಕದ ಕಡೆ ಫಸ್ಟ್ ಟರ್ನ್ ಆಗಬೇಕಂದ್ರೆ ಮಾಡಬೇಕಾದದೆ. ಸೊ ಜನ ಬರ್ತಾರೆ, ಎಲ್ಲೆಲ್ಲಿಂದನೂ ಕೇಳಿ ಬರ್ತಾರೆ, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಉದ್ಯೋಗ ಬರಲಿಲ್ಲ, ಆರೋಗ್ಯ ಸಮಸ್ಯೆ, ಎಲ್ಲರೂ ಕೂಡ ನಾವು ಕೂಡ ಹೋಗಿ ಸೇವೆ ಮಾಡಲ್ವ? ಮಂತ್ರಾಲಯ, ಗಾಣಗಾಪುರ, ಸೋಂದಾ ಇಂಥ ಕಡೆ ಹೋಗಿ ಸೇವೆ ಹೋಗ್ತೇವೆ. ಹೋಗಿ ಒಂದು 3 ದಿನ ಅಲ್ಲಿ ಸೇವೆ ಮಾಡ್ತೀವಿ ನಿಷ್ಠೆಯಿಂದ ಆಗಬೇಕು ಅಂತೇಳಿ. ಆ ವಾತಾವರಣವೆಲ್ಲ ನೋಡ್ತೇವೆ, ತುಂಬ ಆನಂದವಾಗಿರುತ್ತೆ. ಲೌಕಿಕ ಪ್ರಪಂಚಕ್ಕಿಂತಲೂ ಅದು ತುಂಬ ಆನಂದವಾಗಿರುತ್ತೆ. ಅದನ್ನು ಅಭ್ಯಾಸ ಮಾಡಿಕೊಡ್ತೇವೆ. ಇಲ್ಲ ಪ್ರತಿ ವರ್ಷ ಬರಬೇಕು ಅಥವಾ ಪ್ರತಿ ತಿಂಗಳು ಇಲ್ಲಿ ಬರಲೇಬೇಕು ಅಂತ ಒಂದು ನಿಯಮ ಮಾಡಿಕೊಡ್ತೇವೆ. ಯಾಕಂದರೆ ಮನೆಗಿಂತಲೂ ತುಂಬ ಆನಂದವಾಗಿರುತ್ತೆ ಅಲ್ಲಿ. ಹಾಗೆ ದೇವಸ್ಥಾನಕ್ಕೆ ಹೋಗೋದು ಶುರು ಮಾಡ್ತೇನೆ. ಹೋದ್ಮೇಲೆ ಕ್ರಮೇಣ ಹೋಗ್ತಾ ಇದ್ದು ಏನಾಗುತ್ತೆ, ಯಾವುದೋ ಒಂದು ವರ್ಷ ಹೋಗ್ಲಿದ್ರೆ ಅಯ್ಯೋ ಪ್ರತಿ ವರ್ಷ ಹೋಗ್ತಿದ್ದೆ, ಈ ವರ್ಷ ಯಾಕೆ ನಾನು ಬಿಡಬೇಕು? ಪ್ರತಿ ವರ್ಷ ಹೋಗಿ ಪಲ್ಲಕ್ಕಿ ಸೇವೆ ನೋಡ್ತಿದ್ದೆ, ನಾನು ಯಾಕೆ ಹೊರಿಬಾರ್ದು? ಪಲ್ಲಕ್ಕಿ ದಿನಾಗೂ ನೋಡ್ತಾ ಇದ್ದೀವಿ ಅಂದ್ಕೊಳ್ಳಿ, ನಾನು ಹೊರಿಬೇಕು ಅಂತ ಅನಿಸುತ್ತೆ. ಪಲ್ಲಕ್ಕಿ ಹೊರಿಯೋದು ಶುರು ಆಯಿತು ಅಂದ್ಕೊಳ್ಳಿ, ಆ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕನ್ಸುತ್ತೆ. ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಪ್ರವಚನ ಕೇಳಬೇಕನ್ಸುತ್ತೆ. ಪ್ರವಚನ ಕೇಳಿದ ಮೇಲೆ ಹೌದಲ್ವಾ, ಆ ರೀತಿ ನಾನು ಬದುಕಬೇಕಲ್ವಾ ಅಂತ ಅನಿಸುತ್ತೆ. ಅಂದರೆ ಪ್ರಾರಂಭ ಎಲ್ಲೋ ಒಂದು ಕಡೆ ಪ್ರವೋಕ್ ಮಾಡಬೇಕು. ಅದಕ್ಕೆ ನಮ್ಮ ವೇದ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಕೂಡ ಮೊದಲು ಫಲಶ್ರುತಿ ಯಾಕೆ ಕೊಡ್ತಾರೆ ಅಂದರೆ, ಕಿಂಡರ್ ಗಾರ್ಡನ್ ಲೆವೆಲ್ ಇರೋರಿಗೆ, ಅವರಿಗೆ ಅದು ಇಲ್ಲ ಅಂತಂದರೆ ಅವ್ರು ಎಂಟರ್ ಆಗಲಿಕ್ಕಾಗಲ್ಲ. ಮಕ್ಕಳಿಗೆ ಬೆಲ್ಲ ಕೊಟ್ಟು ಔಷಧ ಕೊಡಿಸಿದಂತೆ ವೇದಗಳಲ್ಲಿ ಫಲವನ್ನು ಹೇಳಿದ್ದಾರೆ. ಇದು ವೇದಾಭ್ಯಾಸದ ಆರಂಭದ ಹಂತದಲ್ಲಿ ಉಪಯುಕ್ತ ಅಷ್ಟೇ. ಕರ್ಮ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂತಂಬುದು ಕೂಡ ಕೃಷ್ಣ ಹೇಳ್ತಾನೆ. ಕೇವಲ ಫಲಕಾಮನೆಯಿಂದ ಮಾಡಬೇಡ. ಫಲಕಾಮನೆಗಿರುತ್ತೆ, ಯಾಕಂದರೆ ಪ್ರಾರಂಭದಲ್ಲಿ ಹೇಳ್ತಾರೆ. ಸಣ್ಣ ಮಕ್ಕಳಿಗೆ ದೇವಸ್ಥಾನಕ್ಕೆ ಬಾ ಅಂತಂದರೆ ಏನೋ ಒಂದು ಪ್ರಸಾದ ಕೊಡ್ತಾರೆ, ನಿಂಗೆ ದೇವರು ಒಳ್ಳೇದು ಮಾಡ್ತಾನೆ, ನಿನಗೆ ಎಕ್ಸಾಮ್ ಪಾಸ್ ಆಗ್ತೀಯಾ, ಈ ರೀತಿ ಹೇಳಿದ್ರೆ ಅವನು ಬರ್ತಾನೆ. ಇಲ್ಲ ನೀನು ದೇವಸ್ಥಾನಕ್ಕೆ ಬಾ, ದೇವರು ನಿಂಗೆ ಏನೂ ಕೊಡೋದಿಲ್ಲ. ಯಾಕೆಂದರೆ ಭಗವದ್ಗೀತೆ ಎಲ್ಲ ಹೇಳೋದು ಅದೇ ಅಲ್ವಾ, ಈ ದೇವರನ್ನು ಏನನ್ನೂ ಕೇಳಬೇಡ. ನಿಮಗೆ ಭಗವದ್ಗೀತೆ ಸ್ಟ್ರೆಸ್ ಮಾಡೋದು ಹೇಳೋದೇ, ಭಗವಂತ ಕೊಟ್ಟಿದ್ದನ್ನು ಸ್ವೀಕಾರ ಮಾಡು, ಭಗವಂತನನ್ನು ಏನೂ ಕೇಳಬೇಡ. ಒಂದು ಕಡೆ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾನೆ, ನಾನು ನಿನಗೆ ಏನನ್ನೂ ಕೊಡುವುದಿಲ್ಲ, ನಿನಗೆ ಕೊಡುವಂಥ ಕೆಲಸ ನಾನು ಮಾಡೋದಿಲ್ಲ. ಸ್ವಭಾವಸ್ತು ಪ್ರವರ್ತತೆ, ನಿನ್ನ ಸ್ವಭಾವ ಎಂದೇ ಅದಕ್ಕೆ ತಕ್ಕಂತೆ ಆಗ್ತದೆ. ನಿನಗೆ ಬೆಳಿಲಿಕ್ಕೆ ಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋದು ಮಾತ್ರ ನನ್ನ ಜವಾಬ್ದಾರಿ. ನಿನಗೆ ಏನು ಬರಬೇಕು, ಏನು ಸಿಗಬೇಕು ಅಂತಂಬೋದು ನಿನ್ನ ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಂಥ ಕರ್ಮ, ಅದರ ಪ್ರಕಾರ ನಡೆಯುತ್ತೆ. ಇಲ್ಲಿ ಎಲ್ಲ ಭಗವಂತ ಹಿಂದಿನ ಜನ್ಮದಲ್ಲಿ ಅಂದುಕೊಂಡಿದ್ದೇ ಆಗುತ್ತೆ, ಭಗವಂತ ಪ್ರತ್ಯೇಕವಾಗಿ ಕೊಡೋದಿಲ್ಲ ಅಂತಂದಮೇಲೆ ದೇವ್ರನ್ನ ಯಾಕೆ ಪ್ರೇ ಮಾಡಬೇಕು ಅಂತಂಬೋದು ಬಂದುಬಿಡುತ್ತೆ. ಆರಂಭದ ಹಂತದಲ್ಲಿ ಈ ಥರ ಪ್ರಶ್ನೆಗಳು ಬಹಳ ಬರ್ತದೆ. ಆದರೆ ಕೃಷ್ಣ ಹೇಳ್ತಾನೆ, ಇದರ ಬಗ್ಗೆ ವಿಶ್ಲೇಷಣೆ ಮಾಡಿ, ಪ್ರಾರಂಭದ ಹಂತದಲ್ಲಿ ಬರುತ್ತೆ. ಆದರೆ ಆಳವಾಗಿ ಚಿಂತನೆ ಮಾಡಿದಾಗ ನಾವು ಭಗವಂತನಲ್ಲಿ ಏನನ್ನೂ ಬಯಸಲಿಕ್ಕಾಗೋದಿಲ್ಲ, ಅವಶ್ಯಕತೆ ಇಲ್ಲ ಅಂತ ಬರುತ್ತೆ. ಭಗವಂತ ಅದರ ಬಗ್ಗೆ ಕೂಡ ವಿಶಿಷ್ಟವಾಗಿ ಹೇಳ್ತಾನೆ. ನಮಗಿದು ವಿಷಯ ಗೊತ್ತಿಲ್ಲದ್ದೇನೂ ಅಲ್ಲ, ಇದೆಲ್ಲರಿಗೂ ಗೊತ್ತು, ಎಲ್ಲರೂ ಹೇಳುವಂಥ ವಿಚಾರವೇ ಭಾಳಷ್ಟು ಕಡೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭುರ್ ಮಾತೇ ಸಂಗೋಸ್ತ್ವಕರ್ಮಣಿ. ಅನೇಕ ಪ್ರವಚನಗಳಲ್ಲಿ, ಪುಸ್ತಕಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನಾವು ನೋಡಿದ್ದೇವೆ. ಇದು ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅಪಾರ್ಥವಾಗ್ತದೆ. ಮಿಸ್ಕಮ್ಯುನಿಕೇಷನ್ ಮಾಡಿಕೊಂಡಂಥ ಸಂದರ್ಭಗಳೇ ಜಾಸ್ತಿ. ಅಪಾರ್ಥ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಹಾದಿ ಈ ಶ್ಲೋಕ, ಕಾಂಟ್ರವರ್ಸಿ ಆಗ್ತದೆ. ಅಂದರೆ ಏನು, ಕರ್ಮ ಮಾಡಬೇಕು ಆದರೆ ಫಲವನ್ನು ಬಯಸಬಾರದು ಅಂದರೆ ಅರ್ಥ ಏನು ಅಂದರೆ, ನಾವು ಒಂದು ಕೆಲಸ ಮಾಡಬೇಕು ಆದರೆ ರಿಸಲ್ಟ್ ನಿರೀಕ್ಷಣೆ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನಾನು ಒಂದು ಉದ್ಯೋಗವನ್ನು ಮಾಡ್ತೇನೆ, ಸಂಬಳ ಬಯಸಬಾರ್ದು ಅಂದರೆ ಅರ್ಥ ಏನು? ನಾನು ಕೆಲಸ ಮಾಡಬೇಕು, ನಾನು ಬಯಸಬಾರ್ದು ಅಂದರೆ ಮತ್ತೆ ನಾನು ಯಾಕೆ ಮಾಡಬೇಕು ಅಂತ ಬರುತ್ತೆ.
ಪ್ರಯೋಜನ ಇಲ್ಲದಾಗ ನಾನು ಯಾಕೆ ಮಾಡಬೇಕು? ಇದು ಮನುಷ್ಯನ ಸೋಮಾರಿತನೆಯಾಗಿ ಮಾಡ್ತದೆ ಅಂತ ಬಹಳ ಜನ ಇದರ ಬಗ್ಗೆ ವಾದನೆ ಮಾಡಿದ್ದಾರೆ. ಇಲ್ಲಿ ಫಲವನ್ನು ಬಯಸಬೇಡ ಅಂತ ಎಲ್ಲಿಯೂ ಹೇಳಿಲ್ಲ, ಅಪಾರ್ಥ ಮಾಡಿಕೊಡ್ತೇವೆ. ಅದಕ್ಕೆ ಬದಲಾಗಿ ಏನು ಹೇಳ್ತಾನೆ, ಫಲದಲ್ಲಿ ಅಧಿಕಾರ ಸಾಧಿಸಬೇಡ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಡಿಮ್ಯಾಂಡ್ ಮಾಡಬೇಡ. ಭಗವಂತನ ಹತ್ರ ಕೆಲಸ ಏನೋ ಒಂದು ಕರ್ಮ ಮಾಡಿದ್ದಿ, ಅದಕ್ಕೆ ಬರಬೇಕಾದಂಥ ಫಲ ಬಂದೇ ಬರುತ್ತೆ. ನೀನು ಬೇಡ ಅಂತಂದ್ರೂ, ನೀನು ನಿರೀಕ್ಷಣೆ ಮಾಡೋದಿಲ್ಲ ಅಂದ್ರೂ, ನಂಗೆ ಫಲ ಬೇಕಾಗಿಲ್ಲ ಅಂದ್ರೂ ಬಂದೇ ಬರುತ್ತೆ. ಆದರೆ ಫಲ ಬರಲೇಬೇಕು ಅಂತ ಡಿಮ್ಯಾಂಡ್ ಮಾಡಬೇಡ ಅಂತ ಭಗವಂತ ಹೇಳ್ತಾನೆ. ಯಾವುದೋ ಒಂದು ಅನಾರೋಗ್ಯ ಆಗಿರುತ್ತೆ ಅಥವಾ ಮದುವೆ ಆಗಿರೋದಿಲ್ಲ, ಜೋಯಿಸರ ಹತ್ರ ಹೋಗ್ತಾರೆ, ಒಂದು ಪೂಜೆಯನ್ನು ಹೇಳ್ತಾರೆ. ಈ ಪೂಜೆ ಮಾಡಿಸಿ, ಸ್ವಯಂವರ ಪಾರ್ವತಿ ಮಂತ್ರದ ಪೂಜೆ ಮಾಡಿಸಿ, ನಿಮ್ಮ ಮಗಳಿಗೆ ಆದಷ್ಟು ಬೇಗ ಮದುವೆ ಆಗ್ತದೆ, ಮೃತ್ಯುಂಜಯ ಹೋಮವನ್ನು ಮಾಡಿಸಿ ಆರೋಗ್ಯ ಆಗ್ತದೆ ಅಂತ ಹೇಳ್ತಾರೆ ಅವರು. ನಾವೇನು ಮಾಡ್ತೇವೆ? ಪುರೋಹಿತನ ಕರೆಸ್ತೇವೆ, ಸ್ವಯಂವರ ಪಾರ್ವತಿ ಹೋಮ ಅಥವಾ ಮೃತ್ಯುಂಜಯ ಹೋಮ ಸಿಸ್ಟಮ್ಯಾಟಿಕಾಗಿ ಮಾಡಿಸ್ತೇವೆ. ಸೊ ನಾವೇನು ತಿಳ್ಕೊಂಡಿರ್ತೀವಿ, ಪುರೋಹಿತರು ಮಾಡಿದ್ದೆ ಇಟ್ಸ್ ಅ ರೈಟ್ ಪ್ರಾಸೆಸ್, ಇದು ಮಾಡಿದರೆ ದೇವರು ಕೊಟ್ಟೇ ಕೊಡಬೇಕು, ಆ ಉದ್ದೇಶದಿಂದೇ ನಾವು ಮಾಡೋದು. ಅಂದರೆ ಇದು ಮಾಡಿದರೆ ಅದು ಬಂದ್ಬಿಡ್ತದೆ ಫಲ ಅಂದರೆ ಅದು ಬರಲಿಕ್ಕೆ ತಡಿತಾ ಇರೋದಕ್ಕೆ ಕಾರಣ ಏನು? ಇದು ಮಾಡೋದ್ರಿಂದ ಭಗವಂತ ಕಾಯ್ತಾ ಇರ್ತಾನೆ. ಇವನು ಒಂದು ವೇಳೆ ಮೃತ್ಯುಂಜಯ ಹೋಮ ಮಾಡಿದರೆ ಮಾತ್ರ ನಾನು ಆರೋಗ್ಯವನ್ನು ಕೊಡ್ತೇನೆ, ಇಲ್ಲದ್ರೆ ನಾನು ಯಾವ ಕಾಲಕ್ಕೂ ಕೊಡೋದಿಲ್ಲ ಅಂತ ಭಗವಂತ ಕೂತ್ಬಿಟ್ಟಿರ್ತಾನೆ. ಅದಕ್ಕೆ ಇದೇನೋ ಒಂದು ಹೋಮ ಅಂತಲ್ವ, ಮಾಡಿಸಿಬಿಟ್ರೆ ಒಂದು ಕೆಲಸ ಆಯ್ತಲ್ವ, ಭಗವಂತ ಕೊಟ್ಬಿಡ್ತಾನಲ್ಲ ಅಂತಂಬೋ ಕಾಟಾಚಾರ್ಯಕ್ಕೆ ನಾವು ಮಾಡ್ತೇವೆ. ಮಾಡಿದ ಮೇಲೆ ಇಮಿಡಿಯೇಟ್ಲಿ ಬಂತು ಅಂದ್ಕೊಳ್ಳಿ, ಆಗೋಯ್ತು ಅಂತಂದರೆ ಓಕೆ, ನೋ ಪ್ರಾಬ್ಲಮ್, ಭಗವಂತ ನಾವು ಮಾಡಿದ್ದೀವಿ ಬಂತು. ಆದರೂ ನಾನು ಮಾಡಿದ್ದಕ್ಕೆ ಬಂತು ಅಂತಂಬ ಒಂದು ಅಹಂಕಾರ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ನಮಗೆ, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಹೋದರೆ. ಯಾವುದೇ ಒಂದು ಕಾರಣಕ್ಕೆ ಆ ಕೆಲಸ ಆಗಲಿಲ್ಲ ಅಂದ್ಕೊಳ್ಳಿ, ದೇವ್ರ ಮೇಲೆ ಸಿಟ್ಟು ಬರ್ತದೆ. ಏನೋ ಜ್ಯೋತಿಷ್ಯರು ಹೇಳಿದ್ರು ಮಾಡು ಅಂತಂದ್ರು, ಮಾಡಿಸಿದ್ವಿ, ಎಲ್ಲರೂ ಹೇಳಿದ್ದೆಲ್ಲ ಮಾಡಿಸ್ತಾ ಇದ್ದೀವಿ, ಆದರೂ ಯಾಕೋ ದೇವ್ರು ಕೊಡ್ತಾ ಇಲ್ಲ ನಮ್ಮ ಮೇಲೆ. ಇನ್ನು ಮೇಲೆ ಆ ದೇವ್ರನ್ನ ಕೇಳೋದು ಬೇಡ, ಯಾಕಂದರೆ ಆ ದೇವ್ರಿಗೆ ಏನು ಕೊಡಲ್ಲ, ಬರಲ್ಲ. ಏನಾಯ್ತು ಈಗ? ದೇವರ ಮೇಲೆ ಅನಾಸಕ್ತಿ ಜಾಸ್ತಿ ಆಗುತ್ತೆ. ಈಗ ದೇವ್ರು ನಮ್ಮನ್ನು ಕಾಪಾಡ್ತಾನೆ ಇದ್ದು ದೇವ್ರನ್ನ ನಮಸ್ಕಾರ ಮಾಡ್ತೇವೆ, ದೇವ್ರ ಗುಡಿಗೆ ಹೋಗ್ತೇವೆ, ಸೇವೆ ಮಾಡ್ತೇವೆ. ಅದು ಕಾಪಾಡೋದಿಲ್ಲ ಅಂತಂದಮೇಲೆ ಮತ್ತೆ ನಾನು ಯಾಕೆ ಮಾಡಬೇಕು? ಈ ಥರದ ಮನೋಭಾವ ಸೃಷ್ಟಿಯಾಗ್ತದೆ. ಇಲ್ಲಿ ಕೃಷ್ಣ ಏನು ಹೇಳ್ತಾನೆ, ಕರ್ಮ ಮಾಡು, ಫಲ ಬಂದೇ ಬರುತ್ತೆ. ಫಲ ಹೇಗೆ ಬರುತ್ತೆ ಅಂತಂದರೆ ಸ್ವಲ್ಪ ಡೀಪಾಗಿ ಹೋದಾಗ, ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿದಂಥ ಕರ್ಮದ ಒಂದು ವಿಶೇಷ ಇದ್ರೇ ಬರ್ತದೆ, ಇಲ್ಲದೆ ಬರಲ್ಲ. ಅದಕ್ಕೆ ಸಂಬಂಧಪಟ್ಟ ಪುಣ್ಯ ಇಲ್ಲ ಅಂತಂದ್ಕೊಳ್ಳಿ, ನಮಗೆ ಬರೋದಿಲ್ಲ. ಇಲ್ಲದ್ದನ್ನು ಭಗವಂತ ಕೊಡಲಿಕ್ಕೂ ಕೂಡ ಆಗಲ್ಲ, ಭಗವಂತ ಕೊಡೋದಿಲ್ಲ. ನಾವೇನು ಮಾಡಿದ್ದೇವೋ ಅದನ್ನೇ ಪಡಿತೇವೆ. ಅದಕ್ಕೆ ಸಂಬಂಧಪಟ್ಟ ಪುಣ್ಯ ನಾನು ಮಾಡಿದರೆ ಅದು ಖಂಡಿತ ಪಡಿತೇನೆ, ಅದನ್ನು ಯಾರು ತಪ್ಪಿಸ್ಲಿಕ್ಕೂ ಆಗಲ್ಲ. ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೂ ನಿಮ್ಮ ಆ ಫಲವನ್ನು ನಿಮ್ಮ ಹತ್ರ ತಡಿಲಿಕ್ಕೆ ಯಾರ ಕೈಲೂ ಆಗಲ್ಲ. ನಾವು ಪುಣ್ಯ ಮಾಡಿದರೆ ಆ ಫಲವನ್ನು ಅನುಭವಿಸದೆ ತಡಿಲಿಕ್ಕೆ ಯಾವ ಶಕ್ತಿಯೂ ಜಗತ್ತಿನಲ್ಲಿ ಅಡ್ಡು ಬರೋದಿಲ್ಲ. ಒಂದು ವೇಳೆ ಪಾಪ ಮಾಡಿದ್ದರೆ ಅದು ಅಷ್ಟೇ, ಆ ಕಷ್ಟವನ್ನು ಅನುಭವಿಸ್ಲಿಕ್ಕೆ ಯಾವ ಶಕ್ತಿಯೂ ತಡೆಯಲ್ಲ. ಒಂದು ವೇಳೆ ಇಲ್ಲ ಅಂತ ಮಾಡಿಲ್ಲ ಅಂದ್ಕೊಳ್ಳಿ, ಮಾಡಿಲ್ಲದ್ದಕ್ಕೆ ಪುಣ್ಯ ಇಲ್ಲದ್ದಕ್ಕೆ, ಆ ಮಾಡಿಲ್ಲದಂಥ ಪುಣ್ಯಕ್ಕೆ, ಪುಣ್ಯ ಮಾಡಿಲ್ಲ ಆದ ಕಾರಣ ಬರಲ್ಲ, ಪುಣ್ಯ ಮಾಡಿದ್ರೂ ಕೂಡ ನಮಗೆ ಕೊಡುವಂಥ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಏನು ಮಾಡಿದ್ದೇವೋ ಅದನ್ನೇ ಪಡಿತೇವೆ, ಇದು ತಡೆಯೋದು ಯಾರೂ ಬೇಕಾಗಿಲ್ಲ. ಆದರೆ ನಮಗೆ ಗೊತ್ತಿಲ್ಲ ಅದನ್ನು ಪಡೆಯೋದು ಯೋಗ್ಯತೆ ನಮಗಿದೆಯೋ, ಅದಕ್ಕೆ ಸಂಬಂಧಪಟ್ಟ ಪುಣ್ಯ ನಾವು ಮಾಡಿದ್ದೇವೋ ಅಂತಂಬುದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದಾಗ ಏನಾಗ್ತದೆ, ಡಿಮ್ಯಾಂಡ್ ಮಾಡಿದಾಗ ಏನಾಗುತ್ತೆ, ನೋವಾಗ್ತದೆ. ಗೊತ್ತಿದ್ದರೆ ಭಗವಂತನೇ ಕೊಡ್ತಾನೆ. ಒಂದು ವೇಳೆ ಪುಣ್ಯ ಇಲ್ಲ ಅಂತ ಅಂದ್ಕೊಳ್ಳಿ, ಭಗವಂತ ಕೊಡಲಾರ. ನಾ ಈ ಕೆಲಸ ಮಾಡಿದ ನೀ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರೆ ಏನಾಗ್ತದೆ, ನಮಗೆ ನೋಯ್ತದೆ ಮನಸ್ಸು. ಕರ್ಮ ನಮ್ಮ ಕೈಯಲ್ಲಿದೆ, ಆದರೆ ಕರ್ಮ ಫಲ ಭಗವಂತನ ಕೈಯಲ್ಲಿದೆ. ನಾನೇ ಕರ್ಮ ಫಲದ ಹೇತು ಅಂತ ತಿಳಿಬೇಡ ಅಂತ ಹೇಳ್ತಾನೆ. ಕರ್ಮ ಫಲದ ಹೇತು ಭಗವಂತ ಎನ್ನುವಂಥ ಎಚ್ಚರ ನಮಗಿರಲಿ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಬಯಕೆಯನ್ನು ನಿರಾಕರಣೆ ಮಾಡಿಲ್ಲ, ಆದರೆ ಹೀಗೇ ಆಗಬೇಕು, ಇಲ್ಲದಿದ್ದರೆ ನಾನು ಈ ಕರ್ಮವನ್ನು ಮಾಡೋದಿಲ್ಲ ಎನ್ನುವಂಥ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳ್ತಾನೆ. ಬಯಸುವಂಥ ಅಧಿಕಾರ ನಮಗಿದೆ, ಆದರೆ ಫಲವನ್ನು ಕೊಡುವವನು ಭಗವಂತ ಎನ್ನುವಂಥ ಪರಿಜ್ಞಾನ ನಮಗಿರಬೇಕು.
ಆದರೆ ಭಗವಂತನೇ ಫಲ ಕೊಡೋದು. ಆದರೆ ಭಗವಂತ ನಮಗೆ ಅನುಕೂಲ ಮಾಡಬೇಕಾದ್ರೆ ಕೂಡ ಕೆಲವಿನ ಬೇಸ್ ಫಾಲೋ ಆಗಬೇಕಾಗತ್ತೆ. ಇನ್ನೊಬ್ಬರಿಗೆ ಇಂಜಸ್ಟಿಸ್ ಆಗಬಾರ್ದು. ಈಗ ನಾವೇನು ಕೋರ್ಟಲ್ಲಿ ಕೇಸ್ ಹಾಕಿರ್ತೇವೆ, ಅದು ಕರೆಕ್ಟೋ ತಪ್ಪೋ ನನಗೆ ಗೊತ್ತಿಲ್ಲ, ನಾನು ಪೂಜೆ ಅಂತೂ ಮಾಡಿಸ್ಬಿಡ್ತೇನೆ. ಅದಕ್ಕೇನೋ ಶತ್ರು ನಿವಾರಣೆ, ಶತ್ರು ಮೇಲೆ ಜಯ ವಹಿಸುವಂಥದ್ದು ಅಥವಾ ಹಿಂದಿನ ಜನ್ಮದ ಪಾಪದಿಂದ ಬಂದಿರ್ತಾದ ಕಾರಣ ಒಂದು ಪವಮಾನ ಹೋಮ ಮಾಡಿಸ್ಬಿಡೋಣ. ಏನು ಮಾಡ್ತಾನೆ, ಯಾರು ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೋ ಅವನೇನು ಮಾಡ್ತಾನೆ, ಪುರೋಹಿತನ ಕರೆಸಿ ಪವಮಾನ ಹೋಮ ಮಾಡಿಸ್ಬಿಡ್ತಾನೆ. ಆಚಾರ್ಯ, ಯಾಕೆ ನನಗೆ ಈ ಥರ ಕರ್ಮ ಬಂತು, ಕೋರ್ಟಿಗೆ ಹೋಗಿದ್ದೇನೆ, ಕೋರ್ಟಲ್ಲಿ ಕೇಸ್ ನಿಂತಿದೆ, ನನಗೇನಾದರೂ ಒಂದು ಉಪಾಯ ಹೇಳ್ಕೊಡಿ ಅಂತ ಹೇಳ್ತಾನೆ. ಅವ್ರೇನು ಮಾಡ್ತಾನೆ, ಇಲ್ಲಪ್ಪ ನಿಮಗೆ ಗ್ರಹಗತಿ ಸರಿ ಇಲ್ಲ, ಈಗ ಶತ್ರುಕಾರಕನಾದಂಥ ಕುಜನ ದಶೆ ನಡೀತಾ ಇದೆ, ಅಷ್ಟಮಾಧಿಪತಿ ದಶೆ ನಡೀತಾ ಇದೆ, 6ನೇ ಮನೆ ಅಧಿಪತಿ ದಶೆ ನಡೀತಾ ಇದೆ, ಹಾಗಾಗಿ ನಿನಗೆ ನೋವಾಗ್ತದೆ. ಸೊ ನೀ ಏನು ಮಾಡ್ತೀವಿ, ಶತ್ರು ಜಯಿಸೋದಕ್ಕೋಸ್ಕರ ಸುದರ್ಶನ ಹೋಮ ಆಗಲಿ, ಧನ್ವಂತರಿ ಹೋಮ ಆಗಲಿ, ಏನೋ ಒಂದು ಹೇಳ್ತಾರೆ, ಅದನ್ನು ಮಾಡಿಸು ಅಂತ ಹೇಳ್ತಾರೆ. ಅದನ್ನು ಮಾಡಿಸಿದ್ರೆ ಭಗವಂತ ನಿನಗೆ ಫೇವರ್ ಮಾಡಲಿಕ್ಕೆ ಅವಕಾಶ ಉಂಟು ಅಂತ ಹೇಳ್ತಾರೆ. ಇವನೇನು ಮಾಡ್ತಾನೆ, ನಂಬಿಕೆಯಿಂದ ಮಾಡಿಸ್ತಾನೆ. ಈಗ ದೇವರು ಏನು ಮಾಡಬೇಕು, ಇವನು ಮಾಡಿಸಿದ್ದಕ್ಕಾಗಿ ಇವನಿಗೆ ಫಲ ಕೊಡಬೇಕು. ಆದರೆ ಇವನು ಕೋರ್ಟ್ ಯಾರ ಮೇಲಾದರೂ ಕೇಸ್ ಹಾಕಿರ್ತಾನೆ, ಅಪೋನೆಂಟ್ ಇರ್ತಾನಲ್ಲ, ಅವನು ಸುಮ್ಮನೆ ಇರ್ತಾನೆ, ಅವನು ಜ್ಯೋತಿಷ್ಯತೆ ಹೋಗ್ತಾನೆ, ಅವನು ಕೂಡ ಏನು ಕೇಳ್ತಾನೆ, ಈ ಥರ ನನ್ನ ಮೇಲೆ ಅವನು ಕೇಸ್ ಹಾಕಿದ್ದಾನೆ, ಆದರೆ ನಾನು ಗೆಲ್ಲಬೇಕು. ಸೊ ಅವನೇನು ಮಾಡ್ತಾನೆ, ಜ್ಯೋತಿಷ್ಯರು ಹೇಳ್ತಾರೆ, ಅವರು ನೀನು ಒಂದು ಇದು ಪವಮಾನ ಹೋಮ ಮಾಡಿಸ್ಬಿಡು, ಇದು ಮಾಡಿಸು, ನಿಂಗೂ ಏನೋ ಗ್ರಹಗತಿ ಕಾಡ್ತಾ ಇದೆ, ಇಬ್ಬರಿಗೂ ಕಾಡ್ತಾ ಇದ್ದ ಕಾರಣ ಕೋರ್ಟಿಗೆ ಹೋಗಿದ್ದಾರೆ. ಸೊ ಏನು ಮಾಡ್ತಾರೆ, ಇಬ್ಬರನ್ನು ಕೋರ್ಟಲ್ಲಿ ಕೇಸ್ ಹಾಕಿದರೆ ಇಬ್ಬರೂ ಸೇವೆಗಳನ್ನ ಮಾಡಿದ್ದಾರೆ. ಈಗ ಭಗವಂತ ಯಾರನ್ನ ಒಲಿಸ್ಕೊಳ್ಬೇಕು, ಯಾರಿಗೆ ಸಹಾಯ ಮಾಡಬೇಕು. ಇಂಥದ್ದೇ ನಮ್ಮ ರಾಜಕಾರಣಿಗಳು ಕೂಡ ಇಲ್ಲೇ ಆಗ್ತದೆ. ನಿಮಗೆ ಹಳ್ಳಿಗೆ ಹೋಗಿ, ಹಳ್ಳಿಗೆ ಪ್ರಾಮಾಣಿಕವಾಗಿ ಓಟ್ ಹಾಕಬೇಕು ಅಂತ ಜನಗಳಿಗಿರುತ್ತೆ. ಯಾರು ಚೆನ್ನಾಗಿ ಮಾಡಿದಾರೋ ಅವನಿಗೆ ಓಟ್ ಹಾಕಬೇಕು ಅಂತ ಇರುತ್ತೆ. 2 ಪಾರ್ಟೀಸ್, ಎಕ್ಸ್ ಪಾರ್ಟಿ ಆ್ಯಂಡ್ ವೈ ಪಾರ್ಟಿ ಅಂತ 2 ಇರುತ್ತೆ. ಎಕ್ಸ್ ಪಾರ್ಟಿ ಅವನು ಏನು ಮಾಡ್ತಾನೆ, ಬರ್ತಾನೆ, ನೋಡಪ್ಪ ನೀನು ನನಗೆ ಹಾಕಬೇಕು, ಸೊ ನಿಂಗೆ 1000 ರೂಪಾಯಿ ಕೊಟ್ಟಿದ್ದೇನೆ ಅಂದರೆ 1000 ರೂಪಾಯಿ ಕೊಟ್ಟು ಹೋಗ್ತಾನೆ. ಸೊ ಈಗ ಅವನು ಎಲೆಕ್ಷನ್ನ ಮಾಡ್ತಾನೋ ಬಿಡ್ತಾನೋ ಬೇರೆ ವಿಷಯ, ನನಗಂತೂ 1000 ರೂಪಾಯಿ ಕೊಟ್ಟಿದ್ದಾನಲ್ಲಪ್ಪ, ನನಗಂತೂ ಬೆನಿಫಿಟ್ ಆಗಿದೆಯಲ್ವಾ, ಸೊ ನಾ ಏನು ಮಾಡಬೇಕು, 1000 ರೂಪಾಯಿ ಕೊಟ್ಟು ಅವನಿಗೆ ಓಟ್ ಹಾಕಬೇಕು. ವೈ ಪಾರ್ಟಿ ಅಂತ ಅವನೇನು ಸುಮ್ಮನೆ ಇರ್ತಾನೆ, ಅವನು ಒಂದು 1000 ರೂಪಾಯಿ ಕೊಡ್ತಾನೆ, ನೋಡಪ್ಪ ನೀನು ನನಗೆ ಹಾಕಬೇಕು. ಈಗ ಇಬ್ಬರು 1000 ರೂಪಾಯಿ ಕೊಟ್ಟಾಗ ನೀವು ಯಾರಿಗೆ ಹಾಕ್ತೀರಿ, ಅವರಲ್ಲಿ ಮತ್ತೆ ಪ್ರಾಮಾಣಿಕ ಯಾರು ಅಂತ ನೋಡ್ತೀರಿ. ದುಡ್ಡು ಕೊಳ್ಳದ್ದಾಗ ಪ್ರಾಮಾಣಿಕ ಹೇಗೆ ನೋಡ್ತೀರೋ, ದುಡ್ಡು ಕೊಟ್ಟವನು ಕೂಡ ಪ್ರಾಮಾಣಿಕ ತೆಗೆದು ಇಬ್ಬರು 1000 ರೂಪಾಯಿ ಕೊಟ್ಟಿದ್ದಾರೆ, ಅದರಲ್ಲಿ ಯಾರೂ ಕಡಿಮೆ ಇಲ್ಲ, ಅವನು ಕೊಟ್ಟಿದ್ದಾನೆ ಇವನು ಕೊಟ್ಟಿದ್ದಾನೆ. ಸೊ ಹಾಗಾಗಿ ಆವಾಗ ಏನನ್ಸುತ್ತೆ, ಇಬ್ಬರ ಹತ್ರ ದುಡ್ಡು ತೊಗೊಳ್ತೇವೆ, ಪ್ರಾಮಾಣಿಕರು ಯಾರು ನೋಡಿ ಆವಾಗ ಹಾಕ್ತೇವೆ. ಅದೇ ರೀತಿ ಭಗವಂತ ಇಬ್ಬರೂ ಸೇವೆ ಮಾಡಿದ್ದಾರೆ, ಆದರೆ ಕೊನೆಗೆ ಏನಾಗುತ್ತೆ, ಭಗವಂತ ಜಸ್ಟಿಸ್ ಮಾಡೋ ಕಾಲಕ್ಕೆ ಯಾರದಲ್ಲಿ ಪ್ರಾಮಾಣಿಕತೆ ಇದೆ ಅವನಿಗೆ ಫೇವರ್ ಆಗ್ತದೆ. ಇಬ್ಬರಲ್ಲಿ ಇಬ್ಬರೂ ಪ್ರಾಮಾಣಿಕರಾಗಲಿಕ್ಕೆ ಸಾಧ್ಯ ಇಲ್ವಲ್ಲ. ಇಬ್ಬರು ಕೋರ್ಟಿಗೆ ಹೋಗಿದ್ದಾರೆ, ಯಾರು ಕೇಸ್ ಹಾಕಿದವನು ಮತ್ತು ಅಪೋನೆಂಟ್ ಇಬ್ಬರು ಹೋಗಿದ್ದಾರೆ. ಇಬ್ಬರು ಕ್ಲೈಮ್ ಮಾಡ್ತಾರೆ, ನಂದೇ ಕರೆಕ್ಟ್ ಅಂತ ಕ್ಲೈಮ್ ಮಾಡ್ತಾರೆ. ಇಬ್ಬರು ಸೇವೆಯನ್ನು ಮಾಡಿದ್ದಾರೆ, ಇಬ್ಬರೂ ಕೂಡ ಸುದರ್ಶನ ಹೋಮವನ್ನು ಮಾಡಿದ್ದಾರೆ, ಪವಮಾನ ಹೋಮವನ್ನು ಮಾಡಿದ್ದಾರೆ. ಈಗ ಒಬ್ಬರು ಮಾಡಿದ್ದಾನೆ, ಒಬ್ಬರು ಮಾಡಿಲ್ಲ ಅಂದರೆ ದೇವರು ಏನು ನನ್ನ ಪ್ರಾರ್ಥನೆ ಮಾಡಿದ್ದಾನಪ್ಪ, ಇವನಿಗೆ ಫೇವರ್ ಮಾಡಬೇಡ ಅಂತ ಅನಿಸುತ್ತೆ. ಇಬ್ಬರು ಮಾಡಿದಾಗ ಏನನ್ನಬೇಕು, ಭಗವಂತ ಹಾಗೆ ಮಾಡೋದಿಲ್ಲ. ಭಗವಂತ ನಾವು ಸೇವೆ ಮಾಡಿದ್ರೂ ಮಾಡದಿದ್ರೂ ಭಗವಂತ ನೋಡೋದು ಪ್ರಾಮಾಣಿಕತೆಯನ್ನೇ. ಏನೋ ನಾವು ಮಾಡಿದ್ದೇವೆ ಅಂತೇಳಿ ಅಧಿಕಾರ ಸಾಧಿಸಲಿಕ್ಕೆ ಬರೋದಿಲ್ಲ. ಇಲ್ಲಿ ಕಾಂಟೆಸ್ಟ್ ಏನಂತಂದರೆ, ನೀವು ಭಗವಂತನನ್ನು ರಿಕ್ವೆಸ್ಟ್ ಮಾಡಬೇಕಷ್ಟೇ. ಅದು ಆಕ್ಸೆಪ್ಟ್ ಮಾಡಬಹುದು, ರಿಜೆಕ್ಟ್ ಮಾಡ್ಬೋದು. ಓನ್ಲಿ ರಿಕ್ವೆಸ್ಟ್. ನಾವು ಹೋಮ ಹವನಾದಿಗಳನ್ನು ಮಾಡೋ ಕಾಲಕ್ಕೆ, ಯಾವುದೇ ಸೇವೆಯನ್ನು ಮಾಡೋ ಕಾಲಕ್ಕೆ ರಿಕ್ವೆಸ್ಟ್ ಮಾಡಬೇಕು. ರಿಕ್ವೆಸ್ಟ್ ಮಾಡೋದರಲ್ಲಿ ಡಿಮ್ಯಾಂಡ್ ಮಾಡೋಂಗಿಲ್ಲ, ಡಿಮ್ಯಾಂಡ್ ಅಂಬೋದಿರಲ್ಲ. ಈಗ ರಿಕ್ವೆಸ್ಟ್ ಇಲ್ಲ ಅಂದ್ಕೊಳ್ಳಿ, ಡಿಮ್ಯಾಂಡ್ ಆಗ್ತದೆ. ಸೊ ಅದಕ್ಕೆ ನಾವು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸ್ತೇವೆ ಅಂದರೆ ಇಟ್ಸ್ ಎ ರಿಕ್ವೆಸ್ಟ್. ಅದನ್ನು ಆಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಆಕ್ಸೆಪ್ಟ್ ಮಾಡೋದಕ್ಕಿಂತಲೂ ರಿಜೆಕ್ಟ್ ಮಾಡೋದು ಸಂದರ್ಭಗಳು ಜಾಸ್ತಿ ಅಂತ ನಮಗೂ ಗೊತ್ತು. ಆದರೆ ಒಂದು ಪ್ರಯತ್ನ ಅಂತೂ ಮಾಡಿಲ್ಲ ಅಂತ ಯಾಕೆ ಅನ್ಸ್ಕೋಬೇಕು, ಪ್ರಯತ್ನ ಅಂತೂ ಮಾಡಿಬಿಡೋಣ. ಯಾವುದೇ ಸರ್ಕಾರ ಬಂದರೂ ಕೂಡ ಅಯ್ಯ ನಮ್ಮ ಪ್ರಾಬ್ಲಮ್ಸ್ ಇದು, ನಮಗಿದೆಲ್ಲ ಮಾಡಬೇಕು ಅಂತ ಒಂದು ಅರ್ಜಿ ಪತ್ರವನ್ನು ಸಲ್ಲಿಸ್ತೇವೆ. ಅವ್ರು ತೊಗೊಳ್ತಾರೆ, ಎಲ್ಲ ಚೆನ್ನಾಗಿದೆ, ತೊಗೊಂಡೆ ಹೊರಗೆ ಹಾಕಿ ಬಿಸಾಕ್ತಾರೆ ಅಷ್ಟೇ. ಆದರೂ ಕೂಡ ನಾವು ಕೊಡೋದು ಬಿಡೋದಿಲ್ಲ. ಸೊ ಇಟ್ಸ್ ಎ ರಿಕ್ವೆಸ್ಟ್. ಆದರೆ ಡಿಮ್ಯಾಂಡ್ ಅಲ್ಲ. ನಾನು ನಿಂಗೆ ಓಟ್ ಹಾಕಿದ್ದೇನೆ, ನಾನು ನಿಂಗೆ ಪತ್ರವನ್ನು ಕೊಟ್ಟಿದ್ದೇನೆ, ನೀನು ಯಾಕೆ ಮಾಡೋದಿಲ್ಲ ಅಂತ ಅವನನ್ನು ಕೇಳಲಿಕ್ಕೆ ಬರೋದಿಲ್ಲ. ಓಕೆ, ಇಟ್ಸ್ ಎ ರಿಕ್ವೆಸ್ಟ್. ನೀನು ಕೊಟ್ಟಿದ್ದಿ, ಓಕೆ ನೋಡ್ತೇನೆ, ಅದರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತ ಹೇಳ್ತಾರೆ. ಸೊ ಅದನ್ನು ಡಿಮ್ಯಾಂಡ್ ಮಾಡೋಂಗಿಲ್ಲ. ಅದೇ
ನಾವು ಎಲೆಕ್ಷನಲ್ಲಿ ನಿಂತು ಗೆದ್ದಂಥ ಅವನಿಗೆ ವೋಟ್ ಹಾಕಿ ಅವನನ್ನೇ ನಾವು ರಿಕ್ವೆಸ್ಟ್ ಮಾಡಿಕೊಳ್ತೇವೆ. ಅಂಥದ್ದು ಭಗವಂತ ನಮಗೆ ಸಕಲ ಸಪರ್ಯಗಳನ್ನು ಅವಕಾಶವನ್ನು ಕೊಡುವಂಥವನು ಭಗವಂತನನ್ನು ಡಿಮ್ಯಾಂಡ್ ಮಾಡಿದ್ರೆ ಆಗ್ತದ? ರಿಕ್ವೆಸ್ಟೇ ಮಾಡಬೇಕು. ಸೊ ನಾವು ರಿಕ್ವೆಸ್ಟ್ ಮಾಡಿದ್ರು ಡಿಮ್ಯಾಂಡ್ ಮಾಡಿದ್ರು ಭಗವಂತ ಏನು ಮಾಡಬೇಕು ಅದನ್ನೇ ಮಾಡ್ತಾನೆ. ಆದರೆ ರಿಕ್ವೆಸ್ಟ್ ಮಾಡಿಲ್ಲ, ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅಂತಂದರೆ ನೋವಾಗೋದು ನಮಗೆ. ಭಗವಂತಗೇನು ನೋವಾಗಲ್ಲ. ಯಾಕೆಂದರೆ ರಿಕ್ವೆಸ್ಟ್ ಅಂದ್ಕೊಳ್ಳಿ, ಪ್ರಾಮಾಣಿಕತೆ ಕಡೆ ಹೋಗ್ತೇವೆ. ಸೊ ಭಗವಂತನ ಪ್ರಾರ್ಥನೆ ಮಾಡೋಣ, ಭಗವಂತನ ನನ್ನ ಈ ಕಷ್ಟದಿಂದ ಪಾರು ಮಾಡಲಿ, ಅದರ ಜೊತೆಗೆ ನಾನು ಪ್ರಾಮಾಣಿಕತೆಯನ್ನು ಪರಿಪಾಲನೆ ಮಾಡ್ತೇನೆ. ಅದನ್ನೇ ಪ್ರಾಯಶ್ಚಿತ ಅಂತಂತೇವೆ. ಈಗ ಪ್ರಾಯಶ್ಚಿತ ಅಂತಂಬುವ ಅರ್ಥವೇ ಬದಲಾಗ್ಬಿಟ್ಟಿದೆ. ಈಗ ಪ್ರಾಯ ಅಂತಂದರೆ ಏನು? ಗೊತ್ತಿಲ್ಲದೇ ಇದ್ದಾಗ, ಸಣ್ಣವರಿದ್ದಾಗ ಏನಾದರೂ ತಪ್ಪು ಮಾಡಿದರೆ ಎಕ್ಸ್ಕ್ಯೂಸ್. ಸಣ್ಣ ಮಕ್ಕಳು ಏನು ತಪ್ಪು ಮಾಡ್ತಾನೆ, ತಪ್ಪು ಮಾಡಿದಾಗ ಏನೋ ಕೊಡ್ತಿಲ್ಲ ಬಿಡಿ ಅವನಿಗೆ ಸಣ್ಣವನು ಅಂಥೇಳಿ ನಾವು ಎಕ್ಸ್ಕ್ಯೂಸ್ ಮಾಡ್ತೇವೆ. ಆದರೆ ರಿಪೀಟ ಮಾಡಿದರೆ ಅದನ್ನು ಎಕ್ಸ್ಕ್ಯೂಸ್ ಇಲ್ಲ. ಮಗ ಏನು ಮಾಡ್ತಾನೆ, ಗೊತ್ತಿಲ್ಲದೆ ಏನೋ ಒಂದು ಮನೆಗೆ ಏನೋ ಒಂದು ತಪ್ಪು ಮಾಡ್ತಾನೆ, ಪಾಪ ಏನೋ ಒಂದು ಡಬ್ಬಿ ತೆಗಿಯೋಕ್ಕೆ ಹೋಗ್ತಾನೆ, ಆ ಡಬ್ಬಿ ಕೈ ಜಾರಿ ಕೆಳಗೆ ಬಿದ್ದುಬಿಡ್ತದೆ. ಬಿದ್ದು ಆ ಡಬ್ಬಿ ಹಾಳಾಗೋದು, ಬಾಟಲ್ ಹೊಡಿಯೋದು ಏನೋ ಆಗ್ತದೆ. ತಂದೆ ಗೊತ್ತು ಪಾಪ ಅವನಿಗೆ ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಲ್ಲ. ಆದರೂ ನೆಕ್ಸ್ಟ್ ಟೈಮ್ ಅವನು ಆ ಥರ ಮಾಡಬಾರ್ದು ಅಂತೇಳಿ ಬೈತಾನೆ. ಬೈಯೋದು, ಒಂದು 2 ಏಟು ಹಾಕೋದು ಮಾಡ್ತಾರೆ. ಯಾಕೆಂದರೆ ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ. ಯಾಕೆಂದರೆ ಅದನ್ನು ಪಾಪ ಅವನಿಗೆ ಅದನ್ನು ಹ್ಯಾಂಡಲ್ ಮಾಡೋ ಶಕ್ತಿ ಇಲ್ಲ ಅಂತ ಗೊತ್ತು. ಆದರೆ ನೆಕ್ಸ್ಟ್ ಟೈಮ್ ಮಾಡಬಾರ್ದಲ್ಲ, ಆ ಒಂದು ಕಾಳಜಿಗೋಸ್ಕರ. ಇಲ್ಲದ್ರೆ ಸುಮ್ಮನೆ ಹೊಡೆದಿಯಾ ತುಂಬ ಒಳ್ಳೇದಾಯ್ತಪ್ಪ ಅಂದರೆ ಇನ್ನೊಂದು ಬಾಟ್ಲು ಹೊಡಿತಾನೆ ಅವನು. ಆ ಥರ ಹೊಡಿಬಾರ್ದು ಅಂತಂಬೋ ಉದ್ದೇಶಕ್ಕೆ ಅವನಿಗೂ ನಾನು ನಮ್ಮಪ್ಪನ ಹತ್ರ ಒಂದು ಸಲ ಹೊಡೆಸ್ಕೊಂಡಿದ್ದೇನೆ, ಆ ಬಾಟಲ್ ಹೊಡಿಬಾರ್ದು ಅಂತಂಬ ಎಚ್ಚರ ಇರಬೇಕು ಅವನಿಗೆ. ಅದಕ್ಕೋಸ್ಕರ ಬೈತಾರೆ. ಇದನ್ನು ಪ್ರಾಯಶ್ಚಿತ ಅಂತಾರೆ. ಭಗವಂತ ಕೂಡ ಗೊತ್ತಿಲ್ಲದೆ ಇದ್ದಾಗ ನಾವೇನಾದರೂ ಪಾಪವನ್ನು ಮಾಡಿದರೆ, ತಿಳುವಳಿಕೆ ಇಲ್ಲದೆ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ ಉಂಟು, ಅದಕ್ಕೇನು ಶಿಕ್ಷೆ ಜಾಸ್ತಿ ಇರೋದಿಲ್ಲ. ಆದರೆ ಗೊತ್ತಿದ್ದು ಮತ್ತೆ ಮತ್ತೆ ಮಾಡಿದ್ರೆ ಏನಾಗ್ತದೆ? ಅದಕ್ಕೆ ಪ್ರಾಯಶ್ಚಿತ ಇಲ್ಲ. ತಂದೆ ಪ್ರತಿದಿನ ಹೊಡಿತಾ ಇದ್ರೆ ಅಂತ ತಂದೆ ಏನು ಮಾಡ್ತಾನೆ? ಎಕ್ಸ್ಕ್ಯೂಸ್ ಮಾಡಲ್ಲ. ಅದೇ ರೀತಿ ಭಗವಂತ ನಾವು ಮಾಡುವಂಥ ಸೇವೆಗಳೆಲ್ಲ ಕೂಡ ಫಸ್ಟ್ ಟೈಮ್ ಮಾಡಿದರೆ ಅದನ್ನು ಭಗವಂತ ಆಕ್ಸೆಪ್ಟ್ ಮಾಡ್ತಾನೆ. ಸೊ ಗೊತ್ತಿಲ್ಲದೆ ಮಾಡಿದ್ದಾನೆ, ಸೊ ಇನ್ನೊಂದು ಸಲ ಮಾಡೋದಿಲ್ಲ ಅಂತ ಹೇಳಿದ್ದಾನೆ. ಭಗವಂತನೇ ಗೊತ್ತಿಲ್ಲದೆ ಆಯಿತು, ಇನ್ನೊಮ್ಮೆ ಈ ರೀತಿ ಮಾಡಲ್ಲ. ಹೋದ ಜನ್ಮದಲ್ಲಿ ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ, ಇನ್ನು ಗೊತ್ತಿದ್ದು ನಾನು ಇನ್ನೊಬ್ಬರಿಗೆ ಈ ಥರ ತೊಂದರೆ ಕೊಡಲ್ಲ, ನೀನು ನನ್ನನ್ನು ಕಾಪಾಡು ಅಂತ ಹೇಳಿದ್ರೆ ಇಟ್ಸ್ ಎ ರಿಕ್ವೆಸ್ಟ್. 100% ಭಗವಂತ ಇದನ್ನು ಆಕ್ಸೆಪ್ಟ್ ಮಾಡ್ತಾನೆ. ಆದರೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾ ಮತ್ತೆ ಮತ್ತೆ ಪ್ರಾಯಶ್ಚಿತ ಅಂದರೆ ಅದಕ್ಕೇನಾದರೂ ಅರ್ಥ ಉಂಟು? ನಮ್ಮ ರಿಲಿಜಿಯಸ್ ರಿಚುವಲ್ಸ್ ಅದರಲ್ಲಿ ಬರುವಂಥ ಪ್ರಾಯಶ್ಚಿತಗಳಿದೆ. ಪ್ರತಿ ಬಾರಿ ನಾವು ಪವಮಾನ ಹೋಮ ಮಾಡ್ತೇವೆ. ಯಾಕೆ ಅಂತಂದರೆ ಪಾಪ ಪರಿಹಾರಕ್ಕೆ. ಪಾಪ ಮಾಡೋದು ಮತ್ತು ಪರಿಹಾರ ಮಾಡಿಕೊಳ್ಳೋದು, ಇದು ನಾವು ಯಾಂತ್ರಿಕವೂ ಮಾಡ್ತೀವಿ ಅಷ್ಟೇ. ಭಗವಂತ ಆಕ್ಸೆಪ್ಟ್ ಮಾಡ್ತಾನೆ ಇಲ್ಲ ಅಂತ ನೋಡ್ಕೋಬೇಕಲ್ಲ. ಹಿಂದೆ ಒಂದು ನಡೆದಂಥ ಘಟನೆ, ಹೈದರಾಬಾದಲ್ಲಿ ಒಂದು ಸೈಬರ್ ಕ್ರೈಮ್ ಆಯಿತು. ಎಲ್ಲರಿಗೂ ವಾಟ್ಸಾಪ್ಗಳಿದೆ, SMS ಮೆಸೇಜ್ ಬರುತ್ತೆ, ನೀವು ಇಷ್ಟು ಹಣವನ್ನು ಗೆದ್ದಿದ್ದೀರಾ, ಅಥವಾ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ, ನೀವು ಲಾಟ್ರಿಯಲ್ಲಿ ಗೆದ್ದಿದ್ದೀರಾ, ಈ ಥರ ಮೆಸೇಜ್ಗಳು ಬರುತ್ತೆ. ನೀವು ನಿಮ್ಮ ಹೆಸರು, ಅಕೌಂಟ್ ನಂಬರು ಎಲ್ಲ ಡೀಟೇಲ್ಸ್ ಕಳಿಸಿ, ನಾವು ಅದನ್ನು ನಿಮಗೆ ಕಳಿಸಿಕೊಡ್ತೇವೆ ಅಂತಂತಾರೆ. ನಾವು ಟೆಂಪ್ಟಾಗಿ ಕಳಿಸಿದ್ದು ಅಂತ ಅಂದ್ಕೊಳ್ಳಿ, ನೀವು ಇನಿಷಿಯಲಿ ಒಂದು 5,000 ನೀವು ಕಟ್ಟಬೇಕಾಗ್ತದೆ, ಉಳಿದ ಹಣವನ್ನು ಪ್ರಾಸೆಸಿಂಗ್ ಚಾರ್ಜು ಏನೇನು ಹೇಳ್ತಾರೆ, ಆಮೇಲೆ ನಾವು ಕಳಿಸ್ತೀವಿ ಅಂತಾರೆ. ಸೊ ಎಲ್ಲ ಕಟ್ಟಿ ಸುಮ್ಮನೆ ಕೂಡ್ತೇವೆ, ನೆಕ್ಸ್ಟ್ ಟೈಮ್ ಸ್ವಿಚ್ ಆಫ್. ಈ ಥರ ನಾವು ಪೇಪರಲ್ಲಿ ಕಾಣ್ತಾ ಇರ್ತೇವೆ. ಅವರೇನು ಮಾಡ್ತಾರೆ, ಈ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ ನಾವು ವೆಬ್ಸೈಟ್ಗಳಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡಿರ್ತೇವೆ ನಮ್ಮ ಫೋನ್ ನಂಬರು, ಇದೆಲ್ಲ ಕೂಡ ಅವ್ರ ಹತ್ರಿಂದ ಡಾಟಾ ಕಲೆಕ್ಟ್ ಮಾಡ್ತಾರೆ. 1,00,000 ಫೋನ್ ನಂಬರ್ಗಳು ಕೊಟ್ಟರೆ ಅವ್ನಿಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಆ ಫೋನ್ ನಂಬರ್ಸ್ ತೊಗೊಂಡು 1,00,000 ಜನಕ್ಕೂ 10,000 ಲಕ್ಷ ಜನಕ್ಕೂ ನಿಮಗೆ SMS ಕಳಿಸ್ತಾರೆ. ಅದರಲ್ಲಿ ಯಾರೋ ಒಬ್ಬರು 10 ಜನ ಕನೆಕ್ಟ್ ಆದರೂ ಸಾಕು, ಅವ್ರ ಲೈಫ್ ಸೆಟ್ಲ್ ಆದಂಗೆ. 1000 SMS ಕಳಿಸ್ತಾನೆ, ಹೋದರೆ ಹೋಯ್ತು. ಯಾವನೋ ಒಬ್ಬನಾದರೂ ಕನೆಕ್ಟ್ ಆಗಂಗಿರ್ತಾನೆ, ಒಬ್ಬನು ಕನೆಕ್ಟ್ ಆಗ್ತಾನೆ, ಅವನು ದುಡ್ಡು ಹಾಳು ಮಾಡಿಕೊಂಡು ಸೈಬರ್ ಕ್ರೈಮ್ ಎಕ್ಸ್ಪರ್ಟನ್ನು ಹೋಗಿ ಕನ್ಸಲ್ಟ್ ಮಾಡಿ ನನ್ನ ದುಡ್ಡು ಹೋಯಿತು, ನಂದು ಈ ಥರ ಆಯಿತು. ಈ ಆನ್ಲೈನ್ ಪೇಮೆಂಟ್ಸ್ ಎಲ್ಲ ಕೂಡ QR ಕೋಡು, UPI ಎಲ್ಲ ಆಗ್ತಾರೆ, ಫ್ರಾಡ್ ಎಲ್ಲ ಕೂಡ ಭಾಳ ನಾವು ನೋಡ್ತಾನೇ ಇದ್ದೇವೆ. ಒಂದು ಸಾರಿ ಏನಾಯಿತು, ಈ ಸೈಬರ್ ಕ್ರೈಮ್ ಎಕ್ಸ್ಪರ್ಟಿಗೆ ಕಂಪ್ಲೇಂಟ್ ಮಾಡಿದ ಒಬ್ಬನು ದುಡ್ಡು ಹೋಯ್ತಂತ. ಅವನು ಮತ್ತೆ ಆ ಪರ್ಸನ್ ಹುಡ್ಕೊಂಡು ಹೋದರು ಹೈದರಾಬಾದಿನಲ್ಲಿ. ಅದೊಂದು ಪ್ಲೇಸು ತುಂಬ ಚೆನ್ನಾಗಿದೆ. ಮನೆಗೆ ಹೋದರೆ ಮನೆಗೆ ಎಲ್ಲರೂ ಕೂಡ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ನಡೀತಾ ಇದೆ. ಅವನಿಗೆ ಡೌಟ್ ಬಂತು ಪೊಲೀಸರಿಗೆ,
ನಾವು ಕರೆಕ್ಟ್ ಅಡ್ರೆಸ್ಸಿಗೆ ಬಂದಿದ್ದೇವೆ, ಇಲ್ಲಿ ನೋಡಿದ್ರೆ ಇವನೇನೋ ಫ್ರಾಡ್ ಮಾಡಿದ್ದಾನೆ, ಇಲ್ಲಿ ನೋಡಿದ್ರೆ ಭಜನಾ ಕಾರ್ಯಕ್ರಮ ನಡೀತಾ ಇದೆ, ಏನಪ್ಪ ಇದು ಕತೆ ಅಂತ ಅಂದ್ಕೊಂಡು ಸರಿ ಅವರೆಲ್ಲ ಎನ್ಕ್ವೈರಿ ಮಾಡಿ ಯಾರು ಇದು ಯಜಮಾನ, ಯಾರು ಇವನೇನಂತೆಲ್ಲ ಮಾಡಿಕೊಂಡು ಆ ಯಜಮಾನನ ಕರೆಸ್ತಾನೆ. ಏನಪ್ಪ ಇದು ಮಾಡಿದ್ದು ನೀನೇನಾ ಅಂತ. ಹೌದು ಸರ್ ನಾನೇ ಸರ್ SMS ಕಳಿಸಿದ್ದು. ಯಾಕೆ SMS ಕಳಿಸಿದ್ದು? ಇದು ಏನು ಸರ್ ಹೊಟ್ಟೆಪಾಡು ನಡಿಬೇಕಲ್ಲ, ಯಾರೋ 1000 ರೂಪಾಯಿ ಕಳಿಸ್ತೇವೆ, ಯಾವನೊಬ್ಬನ ಕನೆಕ್ಟ್ ಆಗ್ತಾನೆ. ಅಲ್ಲಪ್ಪ ನೀನು ನೋಡ್ರೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಿ, ಇಲ್ಲಿ ನೋಡ್ರೂ ಫ್ರಾಡ್ ಮಾಡ್ತಾ ಇದ್ದಿ. ಹೌದು ಸರ್ ಫ್ರಾಡ್ ಮಾಡಿದಾಗ ಸ್ವಲ್ಪ ಪಾಪ ಬರುತ್ತೆ, ಅದನ್ನು ತೊಳ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರ್ತೀವಿ ಕಾರ್ಯಕ್ರಮ. ಫ್ರಾಡ್ ಅದು ಗೊತ್ತಿದ್ದ ಮೇಲೆ ಮತ್ತೆ ಯಾಕಪ್ಪ ಮಾಡ್ತೀವಿ? ತೊಳ್ಕೊಂಬೋ ಅವಕಾಶ ಇದ್ದ ಮೇಲೆ ಮಾಡಂಗೆ ಯಾಕಿರಬೇಕು? ತೊಳ್ಕೊಂಬೋ ಅವಕಾಶ ಇದೆ, ಏನೇ ನಿಮಗೆ ತಪ್ಪು ಮಾಡಿದರೂ ಕೂಡ ಅದಕ್ಕೆ ಪರಿಹಾರ ಅಂತ ಒಂದು ಮಾಡಿರ್ತೇವೆ. ಜ್ಯೋತಿಷ್ಯದಲ್ಲಿ ಕೇಳ್ರಿ, ಫಸ್ಟ್ ಏನು ಹೇಳ್ತಾರೆ, ಇದಕ್ಕೇನು ಪರಿಹಾರ ಇಲ್ಲವೋ? ಪ್ರತಿಯೊಂದಕ್ಕೂ ಪರಿಹಾರ ಇದೆ ಅಂತಂಬು ತಲೆಗೆ ಒಂದು ನಂಬಿಕೆ ಬಂದುಬಿಟ್ಟಿದೆ ನಮಗೆ. ಜ್ಯೋತಿಷ್ಯ ಆ ಥರ ಆಗಿಬಿಟ್ಟಿದೆ, ಎಲ್ಲದಕ್ಕೂ ಪರಿಹಾರ ಉಂಟು. ಏನೇ ನೀವು ನಿಮ್ಮ ಪಾಟಿಗೆ ನೀವು ಯಥೇಚ್ಛವಾಗಿ ತಪ್ಪು ಮಾಡ್ತಾಯಿರಿ, ನಾವು ಪರಿಹಾರಗಳು ಹೇಳ್ತಾ ಇರ್ತೇವೆ, ಪರಿಹಾರಗಳು ಮಾಡ್ತಾ ಇರ್ಬೋದು. ಈ ರೀತಿ ಏನಾಗ್ತದೆ, ಮನುಷ್ಯನನ್ನು ತಪ್ಪು ಹಾದಿ ಹಿಡಿಸ್ತದೆ. ಹಾಗಾಗಿ ಭಗವಂತ ಒಂದು ಸಲ ಕ್ಷಮೆ ಮಾಡ್ತಾನೆ, ಸೆಕೆಂಡ್ ಟೈಮು ನೀವು ರಿಚುವಲ್ಲಾಗಿ ಏನು ಬೇಕಾದ್ರೂ ಮಾಡಿ, ಆದರೆ ಅದು ಸುಮ್ಮನೆ ಮೇಲ್ನೋಟಕ್ಕೆ ಮಾಡೋದೇ ಆಗಲಿ, ಎಕ್ಸ್ಕ್ಯೂಸ್ ಅಂತೂ ಏನಿರಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಇಟ್ಸ್ ಎ ರಿಕ್ವೆಸ್ಟ್, ಡಿಮ್ಯಾಂಡ್ ಅಲ್ಲ. ಭಗವಂತ ನಮ್ಮ ಕೆಳಗೆ ಕೆಲಸ ಮಾಡುವಂಥ ಆಳಲ್ಲ. ನಾವು ನಮ್ಮ ಕೆಲಸ ಆಗಬೇಕಂದ್ರೆ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬ ದೇವರು ನಮಗೆ. ಬಹುದೇವತಾ ಆರಾಧನೆ, ನಾವು ಹಿಂದೆ ಹೇಳಿದ್ವಿ, ಏಕದೇವತಾ ಆರಾಧನೆ. ಉತ್ತಮವಾದಂಥ ಸಾಧಕ ಯಾವಾಗೂ ಕೂಡ ದೇವರು ಒಬ್ಬನೇ, ಏಕದೇವತಾ ಉಪಾಸನೆ ಮಾಡ್ತಾನೆ. ನಮ್ದು ಹಾಗಿಲ್ಲ, ಒಂದೊಂದಕ್ಕೂ ಒಂದೊಂದು ಡಿಪಾರ್ಟ್ಮೆಂಟ್. ಮದುವೆ ಆಗಿಲ್ವಾ, ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಬೇರೆ. ಗುರುವಾರ ಬಂತ ಗುರುಗಳ ಗುಡಿಗೆ ಹೋಗು, ಶುಕ್ರವಾರ ಬಂತ ಲಕ್ಷ್ಮೀ ದೇವಸ್ಥಾನ, ಶನಿವಾರ ಬಂತ ಶನಿ ಮಹಾತ್ಮನ ಗುಡಿ, ವೆಂಕಟರಮಣ ದೇವ್ರ ಗುಡಿ, ಭಾನುವಾರ ಬಂತ ಪಾರ್ಕಿಗೆ ಹೋಗುವ, ಇಲ್ಲಂದರೆ ನಾರಾಯಣ ದೇವರು ಸೂರ್ಯದೇವ್ರ ಗುಡಿ ಹೋಗುವ, ಸೋಮವಾರ ಶಿವ, ಮಂಗಳವಾರ ಸುಬ್ರಹ್ಮಣ್ಯ ದೇವರು ಅಥವಾ ಹನುಮಂತ, ಈ ಥರ. ಯಾಕೆಂದರೆ ಒಬ್ಬೊಬ್ಬರು, ನಾನು ಒಂದೊಂದು ಕೆಲಸ ಮಾಡಿದರೆ ಒಬ್ಬೊಬ್ಬರು ನಮಗೆ ಮಾಡಿಕೊಡ್ತಾರೆ. ಸಮಸ್ತವೂ ಭಗವಂತನೇ ಎಲ್ಲ ಕೊಟ್ಟ ಮೇಲೆ ನಾವು ಕೊಡುವಂಥ ಚಿಲ್ಲರ ಪೈಸೆಗಳಿಗೆ ಭಗವಂತ ಆಸೆ ಪಡ್ತಾನೆ? ನಾವು ಕೊಡುವಂಥ ಕೆಲಸಕ್ಕೆ ಬಾರದಂಥ ಪ್ರಸಾದಗಳಿಂದ ಭಗವಂತ ಆಸೆ ಪಡ್ತಾನೆ, ಇಷ್ಟಪಡ್ತಾನೆ? ಇದು ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕಾದ ವಿಚಾರ. ಸೊ ಇಲ್ಲಿ ಹೇಳುವಂಥ ವಿಚಾರ ಏನಂತಂದರೆ, ಭಗವಂತನ ರಿಕ್ವೆಸ್ಟ್ ಮಾಡೋದು ಬಿಟ್ಟರೆ ಬೇರೆ ಹಾದಿ ಇಲ್ಲ. ಅದಕ್ಕೆ ಅನುಬಂಧವಾದಂಥ ಶ್ಲೋಕವೇ ಇದು. ನಮಗೆ ಕರ್ಮ ಮಾಡೋದರಲ್ಲಿ ಅಧಿಕಾರ ಇದೆ, ಆದರೆ ಕರ್ಮದ ರಿಸಲ್ಟಲ್ಲಿ ನಾವು ಡಿಮ್ಯಾಂಡ್ ಮಾಡೋಂಗಿಲ್ಲ. ಅದರ ಮೇಲೆ ಅಧಿಕಾರ ಇಲ್ಲ ಅಂತಂದರೆ ಡಿಮ್ಯಾಂಡ್ ಮಾಡಬೇಡ, ರಿಕ್ವೆಸ್ಟ್ ಮಾಡು ಅಂತ ಅರ್ಥ. ಯಾವುದೇ ಮಾಡಲಿ ರಿಕ್ವೆಸ್ಟ್, ಭಗವಂತನಿಗೆ ರಿಕ್ವೆಸ್ಟ್ ಮಾಡಬೇಕು. ಅದು ಆಗಬೇಕು, ಕೊಡಬೇಕು, ಬೇಡೋ ಅಂತಂಬುದು ಭಗವಂತನಿಗೆ ಬಿಟ್ಟದ್ದು. ಭಗವಂತ ನಮಗಿಂತಲೂ ಕರೆಕ್ಟ್. ಯಾಕೆಂತಂದರೆ ಭಗವಂತನಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತಂದರೆ ನಾವು ಭಗವಂತ ಅಂತ ಹೆಂಗೆ ಕರೆಯೋದು? ನಾವು ಭಗವಂತನಿಗೆಲ್ಲ ಪೂಜೆ ಮಾಡಿದ್ವಿ, ಆದರೂ ಏನಾಯಿತು, ನಮಗೆ ಅಪೋಸಿಟ್ ಪಾರ್ಟಿ ಯಾರಿರ್ತಾನೆ ಅವನು ಪ್ರಾಮಾಣಿಕವಾಗಿದ್ದ, ಭಗವಂತ ಅವನಿಗೆ ಫೇವರ್ ಮಾಡಿದ. ನಂದು ತಪ್ಪಿದ್ರೂ ಕೂಡ ಭಗವಂತ ನನಗೆ ಫೇವರ್ ಮಾಡಲಿಲ್ಲ ಅಂದರೆ ಏನು? ಭಗವಂತ ಪರವಾಗಿಲ್ಲ, ಭಗವಂತ ಪ್ರಾಮಾಣಿಕವಾಗಿ ಅವನಿಗೆ ಕೊಟ್ಟಿದ್ದಾನೆ, ನನ್ನ ಕರೆಕ್ಟಾಗೇ ಮಾಡಿದ್ದಾನೆ ಅಂತ ನಾವೇನನ್ನಲ್ಲ. ನನ್ನ ಕೆಲಸ ಮಾಡಿಲ್ಲ ಅಂತ ನಾವು ಬೈತೇವೆ ಅಷ್ಟೇ ದೇವರನ್ನು. ಇದ್ದಾರೆ ಆ ಥರ ರಿಲಿಜಿಯಸ್ ಆಗಿ ಈ ಒಂದು ಭಕ್ತಿಧಾರಿಯಲ್ಲಿದ್ದವರು ಕೂಡ, ನಾವು ದೇವ್ರಿಗೆ ಎಷ್ಟೋ ಪೂಜೆಗಳು ಸೇವೆಗಳು ಮಾಡ್ತಾ ಇದ್ದೀವಿ ರೀ. ನಮ್ಮ ತಂದೆ ಅವರು ದೇವಸ್ಥಾನವನ್ನೇ ಕಟ್ಟಿಸಿದ್ರು, ಆದರೆ ಏನು ಮಾಡೋದು, ದೇವರು ಬ್ಯಾಗ್ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟ, ಆವತ್ತಿಂದ ದೇವರಿಗೆ ಪೂಜೆ ಇಲ್ಲ. ಒಂದು ದೇವಸ್ಥಾನ ಕಟ್ತಾರೆ, ಆ ದೇವಸ್ಥಾನ ಕಟ್ಟಿದ ಒಂದು 6 ತಿಂಗಳವರೆಗೆ ಅವರ ತಂದೆಯವರು ಸಾಯ್ತಾರೆ ಪಾಪ. ಆ ದೇವಸ್ಥಾನದ ಕಟ್ಟಿದ 6 ತಿಂಗಳಲ್ಲೇ ನಮ್ಮ ತಂದೆಯವರು ಸತ್ರ, ಅದ ಕಾರಣ ಆ ದೇವಸ್ಥಾನಕ್ಕೆ ನಾವು ಹೋಗೋದಿಲ್ಲ. ಅಂದರೆ ನಾವು ಮಾಡೋದಕ್ಕೆ ಪ್ರತಿಯೊಂದು ಪ್ರತಿಫಲ ಡಿಮ್ಯಾಂಡ್ ಇದ್ದಾನೆ ಇರ್ತದೆ. ಯಾಕೆ ಇರ್ತಂದರೆ, ಡಿಮ್ಯಾಂಡ್ ಮಾಡಿದರೆ, ಇನ್ ಕೇಸ್ ಆ ಡಿಮ್ಯಾಂಡ್ ಈಡೇರದೇ ಇದ್ದರೆ ನಮಗೆ ದ್ವೇಷ ಶುರುವಾಗ್ತದೆ. ಅದಕ್ಕೆ ಬೇಡ ಅಂತಾರೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತ್ವೇಷೋಪಜಾಯತೆ ಸಂಧ್ಯಾಯತೆ ಕಾಮಃ ಕಾಮಕ್ರೋಧೋಭಿಜಾಯತೆ. ಮುಂದೆ ಬರುವಂಥ ಶ್ಲೋಕ ಅದು ಬರುತ್ತೆ, ಹೇಳ್ತೇನೆ. ಯಾವುದೇ ಒಂದು ವಿಷಯವನ್ನು ಆಳವಾಗಿ ಚಿಂತನೆ ಮಾಡಿದರೆ
ಅದರಲ್ಲಿರುವಂಥ ವಿಷಯಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ರೀತಿ ಜಾಸ್ತಿ ಆಗ್ತದೆ, ಅದು ಬೇಕು ಅನಿಸುತ್ತೆ. ಇಷ್ಟ ಆಗಿಲ್ಲ ಅಂತಂದರೆ ದ್ವೇಷ ಏನೋ ಬರುತ್ತೆ, ಅದು ನನ್ನ ಹತ್ರ ಬರಬಾರ್ದು ಅಂತ ನಾವು ಪ್ರಯತ್ನ ಮಾಡ್ತೇವೆ. ಇದು ಎರಡೂ ಕೂಡ ಡಿಮ್ಯಾಂಡ್ ಮಾಡ್ದಂಗೆ. ನನಗೆ ಬೇಕಾದು ಬರಬೇಕು, ಭಗವಂತನೇ ನಂಗೆ ಗೊತ್ತಿಲ್ಲ, ನೀನು ಏನಾಗಲಿ ಅದು ನಂಗೆ ಕೊಟ್ಟೇ ಕೊಡಬೇಕು, ಎಲ್ಲ ಪೂಜೆಗಳು ಎಲ್ಲ ಸೇವೆಗಳು ಮಾಡಿಬಿಡ್ತೆ. ಸೊ ಏನೇ ಬರಲಿ ಅದು ನಂಗೆ ಬೇಡ, ಅದು ನನಗೆ ಯಾವ ಕಾಲಕ್ಕೂ ನನ್ನ ಹತ್ರ ಬರಬಾರ್ದು. ಸುಖ ನನ್ನ ಬಿಟ್ಟು ಹೋಗಬಾರ್ದು, ಕಷ್ಟ ನನ್ನ ಹತ್ತಿರ ಬರಬಾರ್ದು. ಸೊ ಇದಕ್ಕೋಸ್ಕರ ಭಗವಂತನ ಪೂಜೆಗಳು ಸೇವೆಗಳು ಎಲ್ಲವನ್ನು ಮಾಡಿಕೊಳ್ತೇವೆ. ಇದು ಒಂದು ರೀತಿ ಫಲವನ್ನು ಡಿಮ್ಯಾಂಡ್ ಮಾಡಿದಂಗೆ. ಭಗವಂತ ಫಲವನ್ನು ಡಿಮ್ಯಾಂಡ್ ಮಾಡಬೇಡ. ಇನ್ ಕೇಸ್ ನಾ ಕೊಡದೇ ಇದ್ದರೆ ನಿಮಗೆ ನೋವಾಗ್ತದೆ. ಕೊಡಬೇಕು ಕೊಡಬಾರದು, ಯಾಕೆ ಕೊಡಬಾರ್ದು ಅಂತ ಅದಕ್ಕೊಂದು ಸಿಸ್ಟಮ್ ಇದೆ, ಕರ್ಮ ಸಿದ್ಧಾಂತ ಪ್ರಕಾರ ಸಿಸ್ಟಮ್ ಇದೆ. ನೀನು ಪ್ರಾಮಾಣಿಕತೆ ಇದ್ದರೆ ನೀವು ಪೂಜೆ ಮಾಡಿದ್ರೂ ಬರುತ್ತೆ. ಪ್ರಾಮಾಣಿಕತೆ ಇಲ್ಲ ಅಂತಂದರೆ ನೀನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಿಂಗೆ ಅದು ಫೇವರ್ ಆಗಲ್ಲ. ಏಕೆಂದರೆ ಪ್ರಾಮಾಣಿಕತೆ ಇಲ್ಲದೆ ಫೇವರ್ ಮಾಡಿದರೆ ಆ ಕಡೆ ಇರೋನು ಪ್ರಾಮಾಣಿಕತೆಯಿಂದ ಇರ್ತಾನೆ, ಅವನ ಪರಿಸ್ಥಿತಿ ಏನಾಗಬೇಕು, ಅವನಿಗೆ ಇಂಜಸ್ಟಿಸ್ ಆಗತ್ತಲ್ವ. ಇಂಜಸ್ಟಿಸ್ ಮಾಡಿದಂಥ ಅವನು ದೇವರು ಹೆಂಗಾಗ್ತಾನೆ? ಇಡೀ ನಾವು ಭಗವಂತನ ಮಕ್ಕಳೇ ನಾವೆಲ್ಲರೂ ಆದಾಗ ಭಗವಂತ ಏನು ಮಾಡ್ತಾನೆ, ತಂದೆ ಸ್ಥಾನದಲ್ಲಿದ್ದು ಒಬ್ಬರಿಗೆ ಜಸ್ಟಿಸ್ ಇನ್ನೊಬ್ರಿಗೆ ಇಂಜಸ್ಟಿಸ್ ಮಾಡೋದಿಲ್ಲ. ತಂದೆಗೆ ಇಬ್ಬರು ಮಕ್ಕಳಿದ್ದ ಅಂದ್ಕೊಳ್ಳಿ, ಇಬ್ಬರನ್ನು ಸಮಾನವಾಗಿಯೇ ನೋಡ್ತಾನೆ ಭಗವಂತ. ಹಾಗೆ ಸೊ ಈ ರೀತಿ ಡಿಮ್ಯಾಂಡ್ ಮಾಡಬೇಡ ಅಂತಂಬುದನ್ನು ಭಗವಂತ ಮುಂದಿಡ್ತಾನೆ. ಎಷ್ಟೋ ಸಲ ನಾವು ಅರಿವಿಲ್ಲದೆ ತಪ್ಪನ್ನು ಬಯಸ್ತೇವೆ, ಆಗ ಭಗವಂತನ ಅದನ್ನು ಕೊಡೋದಿಲ್ಲ. ಯಾಕೆಂದರೆ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥ ಪರಿಜ್ಞಾನ ನಮಗಿರಲ್ಲ. ಈ ಎಚ್ಚರ ಇದ್ದರೆ ನಮಗೆ ಫಲ ಸಿಗದಿದ್ದಾಗ ದುಃಖ ಆಗೋದಿಲ್ಲ. ನಾವು ಮಾಡುವಂಥ ಕರ್ಮವನ್ನು ನಿಷ್ಠೆಯಿಂದ ಭಗವದರ್ಪಣೆಯಿಂದ ಮಾಡಿದಾಗ ಅದರಿಂದ ಏನು ಫಲ ಬಂತೋ ಅದನ್ನು ಹಾಗೇ ಸ್ವೀಕರಿಸುವಂಥ ಮನೋವೃತ್ತಿಯನ್ನು ಬೆಳೆಸಿಕೊಂಡ್ರೆ ದುಃಖ ಇರುವುದಿಲ್ಲ ಅಂತ ಹೇಳ್ತಾರೆ. ಸೊ ಯಾವ ಕಾಲಕ್ಕೂ ಫಲ ಇಲ್ಲ ಡಿಮ್ಯಾಂಡ್ ಮಾಡಬೇಡ ಅಂತಂದರೆ ಯಾವ ಕಾಲಕ್ಕೂ ಸುಮ್ಮನೆ ಕೂತ್ಕೋಬೇಡ, ನಿಷ್ಕ್ರಿಯನಾಗಬೇಡ ಅಂತ ಹೇಳ್ತಾನೆ. ಕರ್ತವ್ಯಶೀಲನಾಗು. ಹೀಗೆ ಆಗಬೇಕು, ಇಂಥ ಫಲವೇ ಬರಬೇಕು ಎನ್ನುವಂಥ ವಿಚಾರವನ್ನು ಬಿಟ್ಟು ಕರ್ತವ್ಯ ನಿರ್ವಹಿಸಿದಾಗ ಯಾವ ಕಾಲಕ್ಕೂ ದುಃಖ ಆಗುವುದಿಲ್ಲ. ಅದನ್ನು ಬಿಟ್ಟು ಫಲದಲ್ಲಿ ಅಧಿಕಾರ ಸಾಧಿಸಿದರೆ ಆ ಫಲ ದಕ್ಕದೇ ಇದ್ದಾಗ ಆಗುವಂಥ ಆಘಾತ, ಮೆಂಟಲ್ ಡಿಪ್ರೆಷನ್ ಭಯಾನಕವಾಗಿರುತ್ತೆ. ಸೋಲನ್ನಾಗಲಿ ಗೆಲುವನ್ನಾಗಲಿ ಸಮವಾಗಿ ಕಾಣುವಂಥ ಮನಸ್ಥಿತಿ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಂತ ಹೇಳ್ತಾನೆ. ಈ ಹಿಂದೆ ಹೇಳಿದಂತೆ ನಾವು ಸೋಲಿನಲ್ಲಿ ಕಲಿತಷ್ಟು ಅನುಭವ ಗೆಲುವಿನಲ್ಲಿ ಕಲಿಯೋಕ್ಕಾಗೋದಿಲ್ಲ. ಭಗವಂತ ನಮಗೆ ಫಲವನ್ನು ಕೊಡುವಾಗ ಒಮ್ಮೆ ನಮ್ಮ ಒಳಿತನ್ನು ಗಮನದಲ್ಲಿಟ್ಟುಕೊಂಡು ಕೊಡ್ತಾನೆಯೇ ಹೊರತು ನಾವು ಅಂದುಕೊಂಡಂತೆ ಅಲ್ಲ. ಅದಕ್ಕೆ ಏನು ಮಾಡಬೇಕು, ಬಂದದ್ದನ್ನು ಬಂದಂತೆ ಸ್ವೀಕರಿಸು, ರಿಸೀವ್ ಇಟ್ ಆ್ಯಸ್ ಇಟ್ ಈಸ್. ಎಂದೂ ನಿಷ್ಕ್ರಿಯನಾಗದೆ ಫಲದಲ್ಲಿ ಡಿಮ್ಯಾಂಡ್ ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ. ಇದು ಕೃಷ್ಣನ ಕರ್ಮ ಸಿದ್ಧಾಂತ. ಇಲ್ಲಿ ಅರ್ಜುನ ತಾನು ಧರ್ಮ ರಕ್ಷಣೆ ಮಾಡಲು ಧರ್ಮದ ವಿಜಯಕ್ಕಾಗಿ ಯುದ್ಧ ಮಾಡುತ್ತೇನೆ ಅಂತಂದುಕೊಳ್ಳೋದು ತಪ್ಪಲ್ಲ. ಈ ಹಂತದಲ್ಲಿ ಸೋಲು ಗೆಲುವಿನ ಬಗ್ಗೆ ಯೋಚಿಸದೆ ಅದನ್ನು ಪೂರ್ಣವಾಗಿ ಭಗವಂತನಲ್ಲಿ ಅರ್ಪಿಸಿ ತನ್ನ ಪಾಲಿಗೆ ಬಂದಂಥ ಕರ್ಮವನ್ನು ನಿಷ್ಠೆಯಿಂದ ತನ್ನ ಶಕ್ತಿ ಮೀರಿ ನಿಭಾಯಿಸುವುದು ಆತನ ಧರ್ಮ. ಹೀಗೆ ಮಾಡಿದಾಗ ಯುದ್ಧದ ಪ್ರತಿಯೊಂದು ಹಂತದಲ್ಲೂ ಕೂಡ ಬರುವಂಥ ಫಲಿತಾಂಶ ಆತನನ್ನು ಕೆಂಗೆಡಿಸುವುದಿಲ್ಲ. ಏನೇ ಫಲಿತಾಂಶ ಬಂದರೂ ಕೂಡ ಅದು ಭಗವಂತನ ಪ್ರಸಾದ ಅಂತ ಸ್ವೀಕರಿಸ್ತಾ ಮುಂದೆ ಸಾಗಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಟ್ಟಾಗಿ ತಿಳ್ಕೊಂಡಿದೆ ಅಂತಂದರೆ ಯಾವುದೇ ಕೆಲಸವನ್ನು ಫಲಕಾಮನೆಯಿಂದ ಮಾಡಬೇಡ. ಫಲಕಾಮನೆಯಿಂದ ಮಾಡಿದರೆ ಅದು ಸಿಗದೇ ಇದ್ದಾಗ ಮನಸ್ಸಿಗೆ ನೋವಾಗ್ತದೆ. ಅಥವಾ ನಾವು ಯಾರನ್ನು ಪ್ರಾರ್ಥನೆ ಮಾಡ್ತಾ ನಾವು ರೋಲ್ ಮಾಡಲಾಗಿ ಇಟ್ಕೊಂಡಿದ್ದೇವೋ ಅವರ ಮೇಲೆ ನಮಗೆ ನಿರುತ್ಸಾಹ ಬರುತ್ತೆ, ದ್ವೇಷ ಹುಟ್ಟುತ್ತೆ. ಸೊ ಈ ರೀತಿ ನಾವು ಭಗವಂತ ನಮಗೊಂದು ಸಂದೇಶವನ್ನು ಈ ಶ್ಲೋಕದಿಂದ ಕೊಟ್ಟು, ತುಂಬ ಉತ್ತಮವಾದಂಥ ಶ್ಲೋಕ. ಕರ್ಮ ಮಾಡಬೇಡ ಅಂತ ಅರ್ಥ ಅಲ್ಲ, ಕರ್ಮದ ಫಲ ಬಯಸಬೇಡ ಅಂತ ಅರ್ಥ ಅಲ್ಲ, ಡಿಮ್ಯಾಂಡ್ ಮಾಡಬೇಡ ಅಂತ ಅರ್ಥ. ಕರ್ಮವನ್ನು ಮಾಡು, ಬಂದೇ ಬರುತ್ತೆ, ಬಯಸಬೇಡ ಅಂತ ಎಲ್ಲಿ ಹೇಳಿಲ್ಲ. ಬಯಸು, ಯಾಕಂದರೆ ಬಯಸುವುದೇ ಮನುಷ್ಯನ ಒಂದು ಧರ್ಮ. ಆದರೆ ಇಷ್ಟೇ ಬರಬೇಕು, ಹೀಗೆ ಬರಬೇಕು ಅಂತ ಡಿಮ್ಯಾಂಡ್ ಮಾಡಬೇಡ. ಡಿಮ್ಯಾಂಡ್ ಮಾಡಿದ್ರೆ ಮನಸ್ಸು ನೋಯುತ್ತೆ. ಭಗವಂತ ತುಂಬ ಸ್ವಾರ್ಥಪರನಲ್ಲ. ನಮ್ಮ ಹತ್ರ ಏನೋ ಒಂದು ಕರ್ಮವನ್ನು ಮಾಡಿಸಿ ಅದಕ್ಕೆ ಏನೂ ಫಲ ಕೊಡದೇ ಇರುವಂಥದಕ್ಕೆ ಏನು ಮಾಡಲ್ಲ. ನಾವು ಏನು ಮಾಡಿದ್ರೆ ಅದು ಖಂಡಿತ ನಮಗೆ ಬಂದೇ ಬರುತ್ತೆ. ತಡಿಲಿಕ್ಕೆ ಯಾರ ಕೈಲೂ ಆಗಲ್ಲ, ಭಗವಂತ ತಡೆಯೋದಿಲ್ಲ. ಆದರೆ ಡಿಮ್ಯಾಂಡ್ ಮಾಡಬೇಡ. ಒಂದು ವೇಳೆ ನಮಗೆ ಬಂದಿಲ್ಲ ಅಂದರೆ ಯಾವುದೋ ಕಾರಣದಿಂದ ಬಂದಿಲ್ಲ. ಇದೇ ವಿಷಯ ರಾಮಾಯಣದಲ್ಲೂ ಕೂಡ ಒಂದು ಪ್ರಸಂಗ ಬರುತ್ತೆ. ಸಮಯಾತೀತ ಆಗಿದೆ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಮತ್ತು ಬರುವಂಥ ವಾರ ಮತ್ತಿಷ್ಟು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ.
ಶ್ರೀಕೃಷ್ಣಾರ್ಪಣಮಸ್ತು.